ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತು ಯಾವ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಿದೆ ಮತ್ತು ಏನು ರಿಸಲ್ಟ್ ಆಯ್ತು, ಯಾವ ಸ್ಟಾಕ್ ಅಲ್ಲಿ ಟಾರ್ಗೆಟ್ ಹಿಟ್ ಆಯ್ತು, ಯಾವ ಸ್ಟಾಕ್ ಅಲ್ಲಿ ಲಾಸ್ ಆಯ್ತು ಅಂತ ನೋಡೋಣ. ಅದಾದ್ಮೇಲೆ ನಾನು ರೆಗ್ಯುಲರ್ ನಾ ಏನು ಯೂಸ್ ಮಾಡ್ತೀನಲ್ಲ 920 ಸ್ಟ್ರಾಟಜಿ ಅದನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಆ ಬೇಸ್ ಮೇಲೆ ನಾನು ಇವತ್ತೆಲ್ಲ ಟ್ರೇಡ್ ತಂದಿದ್ದು. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ 3 ಟ್ರೇಡ್ ತಂದಿದ್ದೆ. ಹೊಸ ಪೊಸಿಷನ್ಸ್ ಅಂದ್ರೆ ಹೊಸ ಇಂಟರ್ಡೇಯಲ್ಲಿ 3 ಟ್ರೇಡ್ ತಂದಿದ್ದೆ. 3ರಲ್ಲಿ 2 ಲಾಸ್ ಆಯ್ತು. 2 ಲಾಸ್ ಆಯ್ತು, ಒಂದು ಟಾರ್ಗೆಟ್ ಹಿಟ್ ಆಯ್ತು. ಸೊ ಇವತ್ತೇನಪ್ಪಾ ಅಂದ್ರೆ ಮಾರ್ಕೆಟ್ ಏನಂದ್ರೆ ಮೂವ್ಮೆಂಟ್ ಆಗೋ ಸ್ಟಾಕ್ ಮೂವ್ಮೆಂಟ್ ಆಗೇ ಇಲ್ಲ ಅಂತಿಲ್ಲ. ಬಟ್ ಮಾರ್ನಿಂಗ್ ಇಂದ ಸಾಯಂಕಾಲ ತನಕ ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ ಆಗಲಿ, ಯಾವ ನಿಫ್ಟಿ 50 ಒಳಗಿನ ಸ್ಟಾಕ್ ಕೆಲವೊಂದು ಸ್ಟಾಕು ಮೂವ್ಮೆಂಟ್ ಆಗಿಲ್ಲ. ಇಲ್ಲಿ ನೋಡಿ, ಇದು ಸೆನ್ಸೆಕ್ಸ್ ನೋಡಿದ್ರೆ ಒಟ್ಟೆ 150 ಮಿನಿಮಮ್ 200-300 ಪಾಯಿಂಟ್ ಮೂವ್ ಆಗುವಂತಷ್ಟು ಇದು ಇದು ಇಂಡೆಕ್ಸ್. ಅಷ್ಟಿಗೆ 200, 150, 150 ಓಪನ್ ಆಗುವಾಗ ಗ್ಯಾಪ್ ಅಪ್ ಆಗಿ ಓಪನ್ ಆಗಿತ್ತು. ಬಟ್ ಇವತ್ತು ಯಾಕಂದ್ರೆ ನಾ ತೊಗೊಂಡಿದ್ದ ಟ್ರೇಡ್ ಮಾತ್ರ ಯಾವ ಮೂವ್ಮೆಂಟ್ ಆಗಿದ್ದೆ ಕಾಣಲಿಲ್ಲ ನನಗೆ. ಇವತ್ತು ಮಾರ್ಕೆಟ್ ಅಂತ ಎಷ್ಟು ಬೇಸರ ಆಯ್ತು. ಅದರಲ್ಲಿ 2 ಲಾಸ್ ಅಂತೂ ಅದು, ಬಟ್ ಒಂದು ಟಾರ್ಗೆಟ್ ಹಿಟ್ ಆಯ್ತು. ಸೊ ಇವತ್ತಿಂದ ಏನಪ್ಪ, ಏನು ಮಿಸ್ಟೇಕ್ ಮತ್ತು ಏನು ನಾನು ಏನು ಕಲಿಕ್ಕೆ ಏನು ಇವತ್ತು ಏನು ಇಂಪ್ರೂವ್ ಮಾಡ್ಕೊಂಡೆ ಅನ್ನೋಕ್ಕೊಂದು ನಾನು ಇವತ್ತು ಒಂದು ಟ್ರೇಡ್ ತೋರಿಸ್ತಾ ಇದ್ದೀನಿ. ನಾನು ಟ್ರೇಡ್ ಫಸ್ಟ್ ಹೊಂದಿದ್ದು ACI ಅಂತ ತಕ್ಷಣ. ACI ಅಂದ್ರೆ ನನಗೇನು ಗೊತ್ತಿಲ್ಲ, ಜಸ್ಟ್ ನನ್ನ ಟಾರ್ಗೆಟ್ ಅಲ್ಲಿ ಬಂತು, ನನ್ನ ರೆಡಾರ್ ಅಲ್ಲಿ ಬಂತು, ನಾನು ಬೈ ಮಾಡಿದೆ. ಯಾಕಂದ್ರೆ ನಾನು ಕಂಪ್ನಿ ಬಗ್ಗೆ ಜಾಸ್ತಿ ತಿಳ್ಕೊಳಕ್ ಹೋಗಂಗಿಲ್ಲ. ಕಂಪ್ನಿ ಬಗ್ಗೆ ತಿಳ್ಕೊಳಕ್ ಹೋಗ್ತಿದ್ದೆ ಅಂದ್ರೆ ನಾನು ಏನಾದ್ರು 3-4 ದಿನಗಟ್ಟೆ ಹೋಲ್ಡ್ ಮಾಡಿದ್ದೆ ಅಂದ್ರೆ ಅಷ್ಟೇ. ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋದ್ರೆ ಅರ್ನಿಂಗ್ಸ್ ಯಾವಾಗ ಏನೈತೆ ಅಥವಾ ನ್ಯೂಸ್ ಏನೈತೆ ಅಷ್ಟು ತಿಳ್ಕೊತೀನಿ. ಅದು ಎಲ್ಲಿ ಅಂದ್ರೆ ಟ್ರೇಡಿಂಗ್ ಯೂಸ್ ಹೋದ ಕೂಡಲೇ ಆ ಕಂಪ್ನಿ ನಾವು ಸೆಲೆಕ್ಟ್ ಮಾಡಿದ ಕೂಡಲೇ ACI ಇಲ್ಲಿ ಬಂತು ನೋಡ್ರಿ, ಅರ್ಚನಾ ಕೆಮಿಕಲ್ಸ್ ಲಿಮಿಟೆಡ್. ಸೊ ಹಿಂಗ್ ಮಾಡಿದ ಕೂಡಲೇ ಇಲ್ಲೊಂದು ತೋರಿಸ್ತೈತಿ, ಇಲ್ಲಿ ಇದೇನಿದೆ ಅಲ್ಲ. ಸೊ ಇಲ್ಲಿ ತಳಗೆ ಏನೊಂದು ಇದು ತೋರಿಸುತ್ತಲ್ಲ, ಇದೇನಿರುತ್ತೆ ಡಿ ಇದ್ರೆ ಡಿವಿಡೆಂಟ್, ಆರ್ ಇದ್ರ ಅರ್ನಿಂಗ್ಸ್, ಇದ್ರೆ ಅರ್ನಿಂಗ್ಸ್, ಈ ತರ ಬಂದ್ರೆ ಏನಾದ್ರು ನ್ಯೂಸ್ ಇದ್ರೆ ಅದು ಹೇಳ್ತೈತೆ. ಸೊ ಹಂಗೇನಾಗಿದ್ದಾಗ ಮಾತ್ರ ಒಂದು ಸ್ವಲ್ಪ ಲಕ್ಷ ಕೊಡ್ತೀನಿ. ಇಲ್ಲ ನಾರ್ಮಲಿ ನಾನು ಅಷ್ಟು ಕಂಪ್ನಿ ಬಗ್ಗೆ ಫಂಡಮೆಂಟಲ್ಸ್ ಅಂತ ನನಗೆ ಏನು ಗೊತ್ತಿಲ್ಲ, ಅಷ್ಟು ತಿಳ್ಕೊಳಕೋಂಗಿಲ್ಲ. ಇದು ಇಂಡಿಯಾಸ್ ಅರ್ಚನಾ ಕೆಮಿಕಲ್ ಫಾಲ್ಸ್ ಕ್ವಾರ್ಟರ್ ಪ್ರಾಫಿಟ್ ಬಿದ್ದತ್ತಿದೆ. ಆದ್ರೂ ಮಾರ್ಕೆಟ್ ಅಪ್ ಆಗೈತಿ, ಇದು ಡೌನ್ ಆಗೈತಿ. ಸಾರಿ, ಇಲ್ಲಿ ಅಪ್ ಆಗೈತಿ ಮಾರ್ಕೆಟ್ ಹೇಳ್ಬೇಕಂದ್ರೆ. ಸೊ ಇದು ಯಾವಾಗಿಂದ ಐತಿ? ಆಗಸ್ಟ್ 5 ಐತಿ, ರೀಸೆಂಟ್ಲಿ ಐತಿ, ಬಟ್ ಗೊತ್ತಿಲ್ರಿ. ಹೀಗೆ ನೋಡಿ, ಅದಕ್ಕೆ ನಾನು ಜಾಸ್ತಿ ನ್ಯೂಸ್ ನೋಡಕ್ ಹೋಗಿಲ್ಲ. ಅಂದ್ರೆ ಏನಿದೆ ಅರ್ನಿಂಗ್ಸ್ ಇದ್ರೆ ಸ್ವಲ್ಪ ಲಕ್ಷ ಕೊಡ್ತೀನಿ. ಸೊ 920 ಸ್ಟ್ರಾಟಜಿ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರ್ಬೇಕು ಅನ್ಕೋತೀನಿ. ಏನಂದ್ರೆ ಮಾರ್ನಿಂಗ್ 9:30 ಕ್ಯಾಂಡಲ್ ಮಾರ್ಕ್ ಮಾಡೋದು, ಹೈ ಪ್ಲಸ್ ಲೋ, ಇದು ಹೈ ಪ್ಲಸ್ ಲೋ. ಓಕೆ, ಇಲ್ಲಿ ಏನೊಂದು ನನ್ನ ನೆನಪಿಡಬೇಕಾಗಿತ್ತು ಅಂದ್ರೆ ಇವೆರಡು ಮೂವಿಂಗ್ ಎವರೇಜ್ ಕೆಳಗೆ, 3 ಮೂವಿಂಗ್ ಎವರೇಜ್ 50, 10, 20 ಮೂವಿಂಗ್ ಎವರೇಜ್ ಕೆಳಗೆ ಇರ್ತಿರ್ಬೇಕು. ಆಮೇಲೆ ಅದಕ್ಕೆ ಟಚ್ ಆಗಿ ಮೇಲೆ ಹೋಗ್ತಿರ್ಬೇಕು ನೆಕ್ಸ್ಟ್ ಕ್ಯಾಂಡಲ್ಸ್. ಇಲ್ಲಿ ಏನೈತಿಲ್ಲ, ಈ ಮೂವಿಂಗ್ ಎವರೇಜ್ ಲೋ ನಮ್ದು SL, ಈ ಮೂವಿಂಗ್ ಎವರೇಜ್ ಹೈ ಎಂಟ್ರಿ. ಇದು 930 ಕ್ಯಾಂಡಲ್ ಇದು. ಇದ್ರ ಮೇಲೆ ಹೈ, ಇದು ಅದರ ಲೋ. ನಾ ಏನ್ ಮಾಡಿದ್ದೆ, ಲೋ ಇಲ್ಲಿ ಇಟ್ಟಿದ್ದೆ. ಆಕ್ಚುಲಿ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಯಾಕಂದ್ರೆ 780, 770 10 ಪಾಯಿಂಟ್ಸ್ ಇಟ್ಟಿದ್ದೆ ನಾನು. ಯಾಕಂದ್ರೆ ನನ್ನ ಟಾರ್ಗೆಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಫಸ್ಟ್ ಟಾರ್ಗೆಟ್ ನಂದು ಇಲ್ಲಿತ್ತು, ಅಂದ್ರೆ ಈ ಟಾರ್ಗೆಟ್ ಇದನ್ನ ಬ್ರೇಕ್ ಮಾಡಿದ್ರೆ ಮುಂದೆ ಹೋಗ್ಬೇಕು 790. ಫಸ್ಟ್ ಟಾರ್ಗೆಟ್ ಇಟ್ಟಿದ್ದು 790, ಅಂದ್ರೆ 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೇಕು ಪ್ಲಾನ್ ಇತ್ತು. ಯಾಕಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಬರೋದು ಇಲ್ಲಿ ಐತಿ. ಸೊ ಹಂಗೆ ಇದಂತೂ ಬ್ರೇಕ್ ಇಮಿಡಿಯೇಟ್ಲಿ ಆಯ್ತು. ಇದೇನೈತಿ ಮೇಜರ್ ರೆಸಿಸ್ಟೆನ್ಸ್ ಇತ್ತು. ಇದಾದ ಕೂಡಲೇ ನೆಕ್ಸ್ಟ್ ಓಪನ್ ಟು ಸ್ಕೈ, ಅಂದ್ರೆ ಮ್ಯಾಲೆ ಏನು ಯಾವುದು ರೆಸಿಸ್ಟೆನ್ಸ್ ಇದಿಲ್ಲ, ಮ್ಯಾಲೆ ಹೋಗುತ್ತೆ ಅಂತ ನನ್ನ ಪ್ಲಾನ್ ಇತ್ತು. ಸೊ ಅದ್ರ ಪ್ರಕಾರ ನಾನು ಫಸ್ಟ್ ನಂದು ಏನಿದ್ದು, ಫಸ್ಟ್ ನಂದು ಸಾರಿ, ಓಕೆ 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 ಫಸ್ಟ್ ನಂದು ಇದು ಟಾರ್ಗೆಟ್ ಇತ್ತು. ನಾನು ಎಲ್ಲಿ ಬೈ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. 770 ಇಲ್ಲಿದೆ. ಇದರಿಂದ ಸ್ಟಾಕ್ ನಾನು ಸ್ವಲ್ಪ ಕೆಲವೊಂದು ಇಟ್ಕೊಂಡು ಹೋಗಿದ್ದೀನಿ. ಅಂದ್ರೆ ಸ್ವಲ್ಪ ಕಂಟಿನ್ಯೂ ಮಾಡಿದ್ದೀನಿ. ಬೈ ಮಾಡಿದೆ ಒಂದು 70-80 ಕ್ವಾಂಟಿಟಿ ಬೈ ಮಾಡಿದ್ದೆ ನಾನು. ಸೊ ಅದರಲ್ಲಿ ಒಂದು 18-20 ಕ್ವಾಂಟಿಟಿ ಇಟ್ಟಿನಿ. ಯಾಕಂದ್ರೆ ಆಲ್ಮೋಸ್ಟ್ ಎಷ್ಟು ಬುಕ್ ಮಾಡ್ಬೇಕು, 2,000 ರೂಪಾಯಿ ಪ್ರಾಫಿಟ್ ಆಯ್ತು, 2,000 ರೂಪಾಯಿ ಬುಕ್ ಮಾಡಿದೆ. ಉಳಿದು ಏನೈತಿ ಇರ್ಲಿ ನೋಡೋಣ, ಮೂವ್ಮೆಂಟ್ ಆದ್ರೆ ಆಗುತ್ತೆ ಅಂತ ತಕ್ಷಣ ಒಂದು 10-20% ತಗ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಇಟ್ಟಿನಿ. ಸೊ ನಾ ಎವರೇಜ್ ಬೈ ಮಾಡಿದ್ದು 770-25. ಸೊ ಇಲ್ಲಿ ಏನಾಯ್ತು, 779. 770. ಸೊ ನಾನು ಎವರೇಜ್ ಬೈ ಮಾಡಿದ್ದು ಇಲ್ಲಿ ಓಕೆ. ಇಲ್ಲಿ ಟಾರ್ಗೆಟ್ ಎಂಟ್ರಿ ಮಾಡಬೇಕಾಗಿತ್ತು, ನಾನು ಇಲ್ಲಿ ಬೈ ಮಾಡಿದೆ. ಸೊ ಒಂದಿಷ್ಟು ಕ್ವಾಂಟಿಟಿ ಇಲ್ಲೇ ಆಗ್ಯಾವ, ಒಂದಿಷ್ಟು ಕ್ವಾಂಟಿಟಿ ಇಲ್ಲೇ ಆಗ್ಯಾವ. ಒಂದ್ಸಲ ಫುಲ್ ಬ್ಯಾಕ್ ಆದ್ಮೇಲೆ ನಾನು ಬೈ ಮಾಡಿದೆ. ಮೊದಲು ಒಂದು 18 ಕ್ವಾಂಟಿಟಿ ಇಲ್ಲಿ ಬೈ ಮಾಡಿದ್ದೆ, ಆಮೇಲೆ ತಳಗ್ ಬಂದ್ಮೇಲೆ ಇಲ್ಲಿ ಬೈ ಮಾಡಿ. ಎವರೇಜ್ ಆಗಿ ಏನಾಯ್ತದು 779, 770 ಟಚ್ ಆಗ್ತದೆ. ಸೊ
9:20 ಕ್ಯಾಂಡಲ್ ಯಾವಾಗ ಬ್ರೇಕ್ ಆಯ್ತಲ್ಲ ಇದು ನನ್ ಕನ್ಫರ್ಮೇಶನ್ ಬಂತು. ಸೊ ಫಸ್ಟ್ ಇಲ್ಲಿ ಹೋಯ್ತು, ಇಲ್ಲಿ ಬುಕ್ ಮಾಡ್ಬೇಕಂತ ಪ್ಲಾನ್ ಬಂತು. ಅದ್ರಾಗ ಏನ್ ಮಾಡಿದ್ರು, ಟಾರ್ಗೆಟ್ ಕ್ವಾಂಟಿಟಿ ಜಾಸ್ತಿ ಇದ್ದಿಲ್ಲ, ರಿಟರ್ನ್ ಜಾಸ್ತಿ ತೋರಿಸ್ತಿಲ್ಲ. 8,900 ತೋರಿಸೋದಿತ್ತು. ಹೋಗ್ಲಿ ಅಂತ ನಾನು ವೇಟ್ ಮಾಡಿದೆ. ವೇಟ್ ಮಾಡಿದ ಕೂಡಲೇ ಸೆಕೆಂಡ್ ಹಾಫ್ದಲ್ಲಿ ಚಲೋ ಬ್ರೇಕ್ ಆಗ್ತೈತೆ. ಈ ಬ್ರೇಕ್ಔಟ್ ಆದ ಕೂಡಲೇ ಕಂಟಿನ್ಯೂ ಎಲ್ಲಿಗೆ ಹೋಯ್ತಪ್ಪ ಅಂದ್ರೆ 830 ತನಕ ಹೋಯ್ತು. ಬಟ್ ನಾನು ಫಸ್ಟ್ ಬುಕ್ ಮಾಡಿದ ಪ್ರಾಫಿಟ್ 805ಕ್ಕೆ ಬುಕ್ ಮಾಡಿದೆ. ಸಾರಿ, ಫಸ್ಟ್ ಮಾಡಿದ 805ಕ್ಕೆ, ಆಮೇಲೆ ಒಂದು ಸ್ವಲ್ಪ ಬುಕ್ ಮಾಡಿದೆ. ಸೊ 18 ಕ್ವಾಂಟಿಟಿ ಅಂತ ಟ್ರೇಲ್ ಮಾಡೀನಿ. ಸೊ ಇದರಲ್ಲಿ ನನಗೆ 2,800 ರೂಪಾಯಿದಾಗ 800 ರೂಪಾಯಿ ಬಿಟ್ಟು 2,000 ರೂಪಾಯಿ ಎಕ್ಸಿಟ್ ಮಾಡ್ಕೊಂಡು ಅದೊಂದಾಯ್ತು. ಇದೊಂದು ಪ್ರಾಫಿಟ್, ಇದೊಂದೇ ನಂದು ಇವತ್ತು ಪ್ರಾಫಿಟ್ ಆಗಿ ಟ್ರೇಡ್. ನೆಕ್ಸ್ಟ್ ಇದು ಬಿಟ್ಟರೆ ಎಕ್ಸಿಸ್ ಬ್ಯಾಂಕಲ್ಲಿ ಒಂದು ಟ್ರೇಡ್ ತಂದಿದ್ದೆ. ಇಲ್ಲ, ಸೇಮ್ ಎಕ್ಸಿಸ್ ಬ್ಯಾಂಕ್ದಲ್ಲಿ ತಂದಿದ್ದು 930 ಬೇಸ್ ಮೇಲೆ. ಇದು ಫಸ್ಟ್ ಕ್ಯಾಂಡಲ್, ಸಾರಿ ಫಸ್ಟ್ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಇದು 930 ಕ್ಯಾಂಡಲ್. 930 ಕ್ಯಾಂಡಲ್ ಏನು ಮಾಡಿದೆ, ಮಾರ್ಕ್ ಮಾಡಿದೆ ಲೋ, ಇದು ಹೈ ಏನು ಮಾಡಿದೆ, ಪ್ರೈಸ್ ಯಾವಾಗ ಇದನ್ನು ಬ್ರೇಕ್ ಆಯ್ತಲ್ಲ ಅವಾಗ ಎಂಟ್ರಿ ಮಾಡಿದೆ ನಾನು. ಸೊ ಮಾರ್ನಿಂಗ್ ಏನೋ ಒಂದು 200-300 ರೂಪಾಯಿ ತೋರಿಸ್ತು, 100 ಕ್ವಾಂಟಿಟಿ ಇದ್ದಿದ್ದು. ಸೊ ಮಾರ್ನಿಂಗ್ ಇಲ್ಲಿ ಬೈ ಮಾಡಿದ್ದೆ ನಾನು. ಮಾರ್ನಿಂಗ್ ಏನೋ ಒಂದು 200 ರೂಪಾಯಿ 300 ರೂಪಾಯಿ ತೋರಿಸ್ತು. ಬಟ್ ಆಮೇಲೆ ಏನಾಯ್ತು, ನನ್ನ ಎಸ್ ಎಲ್ ಹಿಟ್ ಆಯ್ತು. 300 ರೂಪಾಯಿ ಲಾಸ್ ಆಯ್ತು ಇದರಲ್ಲಿ. 3 ಪಾಯಿಂಟ್ ಇಟ್ಟಿದೆ ನನ್ನ ಎಸ್ ಎಲ್. 3.1 and 3.2 ಎಸ್ ಎಲ್ ಇಟ್ಟಿದೆ. ಇದೊಂದು ಎಸ್ ಎಲ್ ಹಿಟ್ ಆಯ್ತು. ಸೊ ಇದೊಂದು, ಯಾಕಂದ್ರೆ ನೋಡಿ ಮಾರ್ನಿಂಗ್ದಿಂದ ಆಲ್ಮೋಸ್ಟ್ ಒಂದೂವರೆಗೆ ಬಂದು ಎಕ್ಸಿಟ್ ಮಾಡಿ, 2 ಗಂಟೆಗೆ ಬಂದು ಎಕ್ಸಿಟ್ ಮಾಡಿದೆ. ಇಲ್ಲಿ ಮೂವ್ಮೆಂಟ್ ಆಗಿಲ್ಲ, ಮೇಲೆ ಹೋಗ್ತಿತ್ತು ಸ್ವಲ್ಪ ಕೆಳಗೆ ಬರ್ತಿತ್ತು, ಮೇಲೆ ಹೋಗ್ತಿತ್ತು ಸ್ವಲ್ಪ ಕೆಳಗೆ ಬರ್ತಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಟ್ರೇಡ್ ಮಾಡಿದ್ದು ಇದೊಂದು LIC ಹೌಸಿಂಗ್ ಫೈನಾನ್ಸ್, ಸಾರಿ ಇದಲ್ಲ. ಮಾಡಿದ್ದು ಪೊಸಿಷನ್ ಇದು, ಇಲ್ಲೇ ಲಾಸ್. ಇದ್ರೊಳಗೂ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡೀನಿ, ಯಾಕಂದ್ರೆ ನಾನು ಇದನ್ನ ಇಂಟ್ರಾಡೇ ಎಲ್ಲಿ ಮಾಡ್ಬೇಕಂತ ಮಾಡಿದ್ದಿಲ್ಲ, ಸ್ವಿಂಗ್ ಮಾಡ್ಬೇಕಂತ ಮಾಡಿದ್ದೆ. 100 and 120 ಕ್ವಾಂಟಿಟಿ ತೊಂದಿದ್ದು. ಬಟ್ ಯಾಕೋ 400 ತನಕ ಲಾಸ್ ಆದ ಕೂಡ ಎಕ್ಸಿಟ್ ಮಾಡಿದೆ. ಬಟ್ ಎವರೇಜ್ ಆಗಿ ಅದು ಮತ್ತು ಪಾಯಿಂಟಿಗೆ ಇಲ್ಲಿ ಬಂದು ಕ್ಲೋಸ್ ಆಯ್ತು. ನಿಯರೆಸ್ಟ್ ಎಲ್ಲಿ ಬೈ ಪಾಯಿಂಟ್ ಮಾಡಿದ್ನೆ ಅದ್ರ ನಿಯರ್ ಬಂದು ಕ್ಲೋಸ್ ಆಯ್ತು. ಸೊ ಇದನ್ನೇನಪ್ಪಾ ಅಂದ್ರೆ ಸೇಮ್ ಇದು ನಾನು ಫಸ್ಟ್ ಬೈ ಮಾಡಿದ್ದ ಇದು ರೇಂಜ್ ಓಪನ್ ರೇಂಜ್ ಬ್ರೇಕ್ಔಟ್ ಅಂತ ಒಂದು ಮೆಥಡ್ ಬರ್ತೈತಿ. ಮಾರ್ನಿಂಗ್ ಓಪನ್ ರೇಂಜ್ ಬ್ರೇಕ್ಔಟ್ ಅಂತ ತಕ್ಷಣ ನಾನು ಬೈ ಮಾಡಿದ್ದಿಲ್ರಿ ಇದನ್ನು ಇಲ್ಲೇ. ಬಟ್ ನನಗೆ ಸಾರಿ ಇಲ್ಲಿ ಬೈ ಮಾಡಬೇಕಾಗಿತ್ತು ಓಪನಿಂಗ್ ರೇಂಜ್ ಬ್ರೇಕ್ಔಟ್. ಇದು ಓಪನಿಂಗ್ ಆದ್ಕೊಳ್ಳೆ ಮ್ಯಾಲೆ ಹೋಗ್ತದೆ. ನನಗೆ ಎಂಟ್ರಿ ಎಲ್ಲಿ ಸಿಕ್ತು, ಸ್ವಲ್ಪ ಲೇಟಾಗಿ ಇಲ್ಲಿ ಸಿಕ್ತು. ಬೈ ಮಾಡೋದ್ರಾಗ ಸ್ವಲ್ಪ ಮಾರ್ಕೆಟ್ ಮೂವ್ ಆಯ್ತು, ಇಲ್ಲಿ ಸಿಕ್ತು. ಬಟ್ ಏನಂದ್ರೆ ಮಾರ್ನಿಂಗ್ ನನಗೆ 300-400 ರೂಪಾಯಿ 400-500 ರೂಪಾಯಿ ಪ್ರಾಫಿಟ್ ತೋರಿಸಿದ್ರೊಳಗೆ. ಬಟ್ ನಾ ಏನು ಮಾಡಿದ್ದೆ, 400-500 ರೂಪಾಯಿ ಪ್ರಾಫಿಟ್ ಇಷ್ಟು ಮಾರ್ನಿಂಗ್ನ ಒಂದು ಬುಲಿಶ್ ಕ್ಯಾಂಡಲ್ ಆದ್ಕೊಳ್ಳೆ. ಸೊ ನೆಕ್ಸ್ಟ್ ಇದು ಬ್ರೇಕ್ಔಟ್ ಆಕತಿ, ಕಂಟಿನ್ಯೂ ಆಕತ್ತೆ ತಿಳ್ಕೊಂಡು. ಯಾಕಂದ್ರೆ ಡೈಲಿ ಟೈಮ್ ಫ್ರೇಮ್ ನೋಡಿದ್ರೆ ಒಂದು ಪ್ಯಾಟರ್ನ್, ಬ್ಯೂಟಿಫುಲ್ ಪ್ಯಾಟರ್ನ್ ಇತ್ತು ಇದು. ಡೈಲಿ ಟೈಮ್ ಫ್ರೇಮ್ ನೋಡ್ರಿ, ಡೈಲಿ ಟೈಮ್ ಫ್ರೇಮ್ನಾಗ ಎಷ್ಟು ಚಂದ ಬ್ರೇಕ್ಔಟ್ ಆಗಿತ್ತು ನೋಡ್ರಿ. ಇಲ್ಲಿ ಬಂದು ಬ್ರೇಕ್ಔಟ್ ಆಗೈತಿ, ಏನು ಪ್ಯಾಟರ್ನ್ ಆಗೈತಿ, ಇಲ್ಲಿ ಬ್ರೇಕ್ಔಟ್ ಆಗೈತಿ. ಸೊ ನನಗೆ ಅನಿಸುತ್ತೆ ಇದು ಆರಾಮ್ಸೆ ಒಂದು 30-25 ಪಾಯಿಂಟ್ಸ್ ಹೋಗುತ್ತೆ ನಾ ವೇಟ್ ಮಾಡಿದೆ. ಬಟ್ ಮಾರ್ನಿಂಗ್ ಏನೋ ಒಂದು 5-6 ಪಾಯಿಂಟ್ಸ್ ಮೂವ್ ಆಯ್ತು. ಆಮೇಲೆ ಅದು ಮೂವ್ಮೆಂಟ್ ಆಗಲಿಲ್ಲ. ಸಾಯಂಕಾಲ ತನಕ ನೋಡ್ರಿ ಅಷ್ಟೇ, ಒಂದು 300 ಪ್ರಾಫಿಟ್, 200 ಪ್ರಾಫಿಟ್ ಅಂತೂ ಆಗಲಿಲ್ಲ. ಬರೀ 200 ನೆಗೆಟಿವ್, 100 ನೆಗೆಟಿವ್, 300 ನೆಗೆಟಿವ್, 400 ನೆಗೆಟಿವ್, 500 ನೆಗೆಟಿವ್, ನೆಗೆಟಿವ್ ಬಂತು. ಬಟ್ ಏನು ಮಾಡಿದೆ ಅಂದರೆ ಒಂದು ಲಾಸ್ಟಿಗೆ ಬಂದೆ, ಅಷ್ಟು ಕ್ವಾಂಟಿಟಿ ಎಕ್ಸಿಟ್ ಮಾಡೋ ಬದಲಿ ಒಂದು 40 ಕ್ವಾಂಟಿಟಿ ಕ್ಯಾರಿ ಫಾರ್ವರ್ಡ್ ಮಾಡಿ, ಉಳಿದು 60 ಕ್ವಾಂಟಿಟಿ ಎಕ್ಸಿಟ್ ಮಾಡಿ 300 ರೂಪಾಯಿನ ಲಾಸ್ ಆಯಿತು. ಸೊ ಓವರಲ್ಲಿ 2,000 ರೂಪಾಯಿ ಪ್ರಾಫಿಟ್ನಾಗ 600 ರೂಪಾಯಿ ಲಾಸ್ ಆಯ್ತು ಟ್ರೇಡ್ನಾಗ. ಇವತ್ತು ನಾನು ತೊಗೊಂಡಿದ್ದು 3 ಟ್ರೇಡ್. ಇವತ್ತಿಗೆ ಜಾಸ್ತಿ ತೊಳ್ಕೊಲ್ಲ, ಯಾಕಂದ್ರೆ ಮಾರ್ಕೆಟ್ ನನಗೆ ಯಾಕೋ ಭಾಳ ಸೈಡ್ ವೇಸ್ ಥರ ಅನಿಸ್ತು. ಕೆಲವೊಂದು ಸ್ಟಾಕ್ ಮೂವ್ ಆಗಿದ್ದಾವೆ. ಇದು ನಾನು ವಾಚ್ ಲಿಸ್ಟು 1 ಸೆಕೆಂಡ್ ತೋರಿಸ್ತೀನಿ. ಇವತ್ತಿನ ವಾಚ್ ಲಿಸ್ಟ್ ಇಲ್ಲಿ ಐತಿ 22 ಟ್ರೇಡಿಂಗ್. ಇದು ಅಲ್ಲ, ಆಗಸ್ಟ್ ಇಲ್ಲ ಐತೆ ನೋಡ್ರಿ ಇವತ್ತಿನ ವಾಚ್ ಲಿಸ್ಟ್. ಇವತ್ತಿನ ವಾಚ್ ಲಿಸ್ಟಾಗಿ ಇದನ್ನೊಂದು ತೊಗೊಂಡಿದ್ದೆ, ಸ್ಟಾಪ್ ಲಾಸ್ ಇಟ್ ಆಯ್ತಾ, ಡೆಲಿಕೇಟ್ ಸ್ಟಾಕ್ ಹೋಲಿದೆ, ಸುಮ್ಮನೆ. ಬಟ್ ಕೆಲವೊಂದು ಸ್ಟಾಕ್ಗಳು ಮೂವ್ ಆದವು ಸಿಗುತ್ತೆ. ಬಟ್ ನನಗೇನಾಯ್ತು, ಇರೋದು ಲಿಮಿಟೆಡ್ ಲಿಸ್ಟ್ ಇದು ಕ್ಯಾಪಿಟಲ್ದಾಗ ಮಲ್ಟಿಪಲ್ ಸ್ಟಾಕ್ ತೊಗೊಂಡು ಮಲ್ಟಿಪಲ್ ಟ್ರೇಡ್ ಮಾಡಿ ಅದ್ರಾಗ SL ಇಟ್ಟಾದ್ರೆ ಮತ್ತೆ ಬ್ಯಾಡ ಅಂತ ಹೇಳ್ಕಿಂದ ಹೆಂಗೋ ಒಂದು ಸ್ಟಾಕ್ ಪ್ರಾಫಿಟ್ ಆಗೈತಿ, 2 ಸ್ಟಾಕ್ ಲಾಸ್ ಆಗ್ಯಾವ. ಇವೊಂದು ನನಗೆ 600 ತೆಗೆದ್ರು ಮತ್ತು ಸ್ಟಿಲ್ 1400 ಪ್ರಾಫಿಟ್ನಾಗ ಅದನ್ನ ಯಾಕೆ ಸುಮಾರು ಲುಕ್ಸಾನ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟೆ. ಬಟ್ ಅದು ಸ್ವಿಂಗ್ ಟ್ರೇಡಲ್ಲಿ ನಿನ್ನೆ ಒಂದು ಪೊಸಿಷನ್ ಕ್ಯಾರಿ ಮಾಡಿದ್ನಲ್ಲ, ಅದರಲ್ಲಿ ಅದರಲ್ಲಿ ಒಂದು 3,000 ರೂಪಾಯಿ ಪ್ರಾಫಿಟ್ ಆಗಿತ್ತು. ಅದರಲ್ಲಿ ಏನು ಮಾಡಿದ್ದೆ, 200 ಕ್ವಾಂಟಿಟಿ ತೊಗೊಂಡಿದ್ದೆ, 3,000 ರೂಪಾಯಿ ಪ್ರಾಫಿಟ್ ಆಗಿತ್ತು. 100 ಕ್ವಾಂಟಿಟಿ ಎಕ್ಸಿಟ್ ಆಗಿತ್ತು, 100 ಕ್ವಾಂಟಿಟಿ ಇದ್ದೆ. ಮತ್ತು ಇವತ್ತು 3,000 ಪ್ರಾಫಿಟ್ ಆಯಿತು. ಅದರಲ್ಲಿ ಮತ್ತೊಂದು 50 ಕ್ವಾಂಟಿಟಿ ಎಕ್ಸಿಟ್ ಮಾಡಿದೆ. ಸೊ ನಿನ್ನೆ ಒಂದು 2,000, ಇವತ್ತೊಂದು 1,500 ಅದರಲ್ಲಿ ಪ್ರಾಫಿಟ್ ಆಗೈತಿ. ಸೊ ಓವರಾಲ್ ಒಂದು 3,000 ಮೇನ್ ಚೇಂಜ್ ಅಂತ ಅಷ್ಟು ರೆವೆನ್ಯೂ ಬಂತು. ಸೊ ಜಾಸ್ತಿ ನಾನು ಯಾವುದು ಬೈ ಮಾಡ್ಕೊಳ್ಳಿ, ಸೆಲ್ ಮಾಡ್ಕೊಳ್ಳಿಲ್ಲ, ಕುಂತು ಮಾರ್ಕೆಟ್ ನೋಡ್ತಾ ಇದ್ದೀನಿ ಅಷ್ಟೇ. ಬಟ್ ಒಂದು ಸ್ಟಾಕ್ ನೆಗೆಟಿವ್ ಆಗಿದೆ, ಅದು ಏರೀಸ್ ಅಗ್ರೋ ಅಂತಿದೆ. ಸೊ ನಿನ್ನೆ ಆಲ್ಮೋಸ್ಟ್ 6,000 ತನಕ ಅದು ಪ್ರಾಫಿಟ್ ಆಗಿತ್ತು. ಕ್ಲೋಸ್ ಆಗಬೇಕಾದ್ರೂ 4,500 5,000 ತನಕ ನಾನು ಪ್ರಾಫಿಟ್ ಇತ್ತು. ಬಟ್ ಅದಾದಮೇಲೆ
ನಾನು ಅದನ್ನ ಅಷ್ಟ ಬಿಟ್ಟಿದ್ರು ನನಗೆ ಆರಾಮ್ ಇವತ್ತಿಲ್ಲ ಅಂದ್ರೆ 3-4 ಸಾವಿರ ತನಕ ಪ್ರಾಫಿಟ್ ಇರ್ತಿತ್ತು. ಬಟ್ ಏನ್ ಮಾಡಿದೆ ನಾನು, ಒಳ್ಳೆ ಪಾಯಿಂಟ್ ಬ್ರೇಕ್ಔಟ್ ಐತೆ ಅಂತ 200 ಕ್ವಾಂಟಿಟಿ ಆ್ಯಡ್ ಮಾಡಿದೆ. ಸೊ ಅದೇನಾಯ್ತು, ಎವರೇಜ್ ಆಗಿ ನನಗೆ ಇವತ್ತು 4,000 ಪ್ರಾಫಿಟ್ ಇದ್ದು 1200-1300 ರೂಪಾಯಿ ಅಷ್ಟು ಪ್ರಾಫಿಟ್ ತೋರಿಸ್ತಾ ಇದೆ. ಬಟ್ ಒಂದ್ ಏನಂದ್ರೆ ಇವತ್ತು ಭಾಳ ಟೈಟ್ ಆಗಿ ಕನ್ಸಾಲ್ಟೇಷನ್ ಆಗೈತೆ ಅದು. ಸೊ ಇನ್ನೊಂದು ಬ್ರೇಕ್ಔಟ್ ಲೋಡ್ಲಿ ಬಂದು ಭಾಳ ಟೈಟ್ ಕನ್ಸಾಲ್ಟೇಷನ್ ಆದ್ರೆ ಬ್ರೇಕ್ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಸೊ ಹಂಗಾಗಿ ರೀಸೆಂಟ್ಲಿ ನಾನು ನೋಡಿದಾಗ ಹಂಗಾಗಿತ್ತು. ಒಂದ್ಸಲ ಬ್ರೇಕ್ಔಟ್ ಆದ್ರೆ 30-40 ಪಾಯಿಂಟ್ ಮೂವ್ ಆಗುತ್ತೆ ಅದು. ಸೊ ಹೋಪ್ ಐತಿ ಅಟ್ಲೀಸ್ಟ್ ಒಂದು 10,000-12,000 ರೂಪಾಯಿ ಪ್ರಾಫಿಟ್ ಆಗೋ ತನಕ ಅದ್ರಾಗ ಎಕ್ಸಿಟ್ ಆಗೋದು ಪ್ಲಾನ್ ಐತಿ. ಸೊ ಅದಕ್ಕೆ ಒಂದು ಅಟ್ಲೀಸ್ಟ್ ಇನ್ನೊಂದು 2-3 ದಿನ ಇಟ್ಟು ವೇಟ್ ಮಾಡ್ತೀನಿ. ಆಗ್ಲಿಲ್ಲ ಅಂದ್ರೆ ಎಷ್ಟೈತೆ ಬರೋದು 2,000 ರೂಪಾಯಿ ಲಾಸ್ ಆಗ್ಬೋದು, ಎಕ್ಸಿಟ್ ಆಗುತ್ತೆ ಇಷ್ಟ. ಇದೊಂದು ಟ್ರೇಡ್, ಇದು ಆ್ಯಡ್ ಮಾಡೀನಿ, ಟ್ರೇಡ್ ಅಲ್ರಿ ಇದು ಆ್ಯಡ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಇದರಲ್ಲಿ ನನಗೆ 1,000 ರೂಪಾಯಿ ಪ್ರಾಫಿಟ್ ಆಗೈತಿ ಸ್ವಿಂಗ್ ಟ್ರೇಡಲ್ಲಿ. ಬಟ್ ಏನು ಮಾಡಿದೆ ಅಂದರೆ ಪಾಯಿಂಟ್ ಬ್ರೇಕ್ಔಟ್ ಪಾಯಿಂಟ್ ಮತ್ತು ಡೇ ಟೈಮ್ ಫ್ರೇಮ್ ಚಲೋ ತನಗೆ ಪೊಸಿಷನ್ ಸಿಕ್ಕೈತಿ. ಸೊ ಏನು ಮಾಡಿದೆ, ನಾ ಆ್ಯಡ್ ಮಾಡಿದೆ. ನಾಳೆ ಒಂದು ಗ್ರೀನ್ ಕಲರ್ ಬರ್ಬೋದು, ಇನ್ನೊಂದು ರೆಡ್ ಕ್ಯಾಂಡಲ್ ಫಾರ್ಮಿಗೆ ಮತ್ತೆ ಬ್ರೇಕ್ಔಟ್ ಆಗ್ಬೋದು. ಯಾಕಂದ್ರೆ ಬೆಸ್ಟ್ ಪ್ಯಾಟರ್ನ್ ಒಳಗೆ ಬ್ರೇಕ್ಔಟ್ನಾಗ ಎಂಟ್ರಿ ಮಾಡಿದ್ದೀನಿ ನಾ ಇಲ್ಲಿ ಎಂಟ್ರಿ ಮಾಡಿದೆ 595. ಈ ದಿನ ಬ್ರೇಕ್ಔಟ್ ಆದ ನೆಕ್ಸ್ಟ್ ಇಲ್ಲಿ ಎಂಟ್ರಿ ಮಾಡಿದೆ. ಸೊ 2 ದಿನ ಗ್ರೀನ್ ಐತೆ ನನಗೆ, ಇನ್ನೊಂದು ದಿನ ಒಂದು ಗ್ರೀನ್ ಬರ್ಬೋದು, ಆಮೇಲೆ ಒಂದು ರೆಡ್ ಬಂದು ಮತ್ತೆ ಬ್ರೇಕ್ಔಟ್ ಆಗುತ್ತೆ. ಸೊ ಇದು ನನ್ನ ಪ್ಯಾಟರ್ನ್ ಪ್ರಕಾರ ಐತೆ ಅಂದಾಗ ನಾನು ಎಕ್ಸಿಟ್ ಆಗಲಿಲ್ಲ, ಇನ್ನೂ ಆ್ಯಡ್ ಮಾಡಿನ ಕ್ವಾಂಟಿಟಿ ಅದಕ್ಕೆ. ಯಾಕಂದ್ರೆ ಏನೋ ಇವತ್ತು 200 ತೋರಿಸ್ಬೋದು, ನಾವು ಸಡನ್ಲಿ ಒಂದು 2-3% ಗ್ಯಾಪ್ ಅಪ್ ಆದ ಕೂಡಲೇ ಅದ ಮತ್ತೆ ನನಗೆ 1,000-1,500 ತನಕ ಪ್ರಾಫಿಟ್ ತೋರಿಸುತ್ತೆ. ಇವತ್ತು ಆಲ್ರೆಡಿ 1,600 ರೂಪಾಯಿ ಪ್ರಾಫಿಟ್ ನಾನು. ಸೊ ಆ್ಯಡ್ ಆದ್ರೆ ನಾನು 3,000-3,500 ರೂಪಾಯಿ ಪ್ರಾಫಿಟ್ ಆದ್ರೆ ಎಕ್ಸಿಟ್ ಆಗ್ಬಿಡುತ್ತೆ ಇಷ್ಟ. ಸೊ ಇವತ್ತು ಕೆಲವೊಂದು ಸ್ಟಾಕ್ ಭಾಳ ಡೌನ್ ಇದ್ದು, ಕೆಲವೊಂದು ಸ್ಟಾಕ್ ಅಪ್ ಇದ್ದು ಇಷ್ಟ ಇವತ್ತಿನ ಟ್ರೇಡಿಲ್ ಐತಿ. ಬಟ್ ಈ ಸ್ಟಾಕ್ 5% ಮೂವ್ ಆದ್ರೂ ಬಟ್ ನಾ ಎಂಟ್ರಿ ಮಾಡಿದ ಲೆವೆಲ್ ಏನೈತಿಲ್ಲ ರಾಂಗ್ ಸೈಡ್ನಾಗ ಎಂಟ್ರಿ ಮಾಡಿ, ಹಾಗಾಗಿ ನನಗೆ ಮೈನಸ್ ನೆಗೆಟಿವ್ ತೋರ್ಸಾಕತ್ತೆ. ಇದು ಇವತ್ತು ನೀನು ತೊಗೊಂಡಿದ್ದ ಸ್ಟಾಕ್ 5% ಇವತ್ತು ಮೂವ್ ಆಗಿತ್ತು, ಬಟ್ ನಾನು ಎಂಟ್ರಿ ಮಾಡಿದ ಪೊಸಿಷನ್ಸ್ ನೋಡಿ ಅದೇ ಡಿಫ್ರೆನ್ಸ್. ನಮಗೆ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ ಸೇಮ್ ಸ್ಟಾಕ್ ನಾವು ಬೈ ಮಾಡ್ತೀವಿ, ಅವರು ಬೈ ಮಾಡ್ತಾರೆ, ಬಟ್ ಲೆವೆಲ್ ಅವ್ರು ಏನು ಚೂಸ್ ಮಾಡ್ತಾರಲ್ಲ ಅದು ಭಾಳ ಬೆಸ್ಟ್ ಇರ್ತದೆ. ಯಾವ ಎಂಟ್ರಿ ಲೆವೆಲ್ ಏನಿರ್ತಲ್ಲ ಅವ್ರದ್ದು ರಿಸ್ಕ್ ಕಮ್ಮು, ಪ್ರಾಫಿಟ್ ಟಾರ್ಗೆಟ್ ಜಾಸ್ತಿ ಇರುತ್ತೆ. ನಮ್ದು ಏನೈತಿ ಸಿಕ್ಕಲ್ಲಿ ರ್ಯಾಂಡಮ್ಲಿ ಎಂಟ್ರಿ ಮಾಡ್ತು, ರ್ಯಾಂಡಮ್ ಎಂಟ್ರಿ ಮಾಡಿ ಕೆಲವೊಂದ್ಸಲ ಪ್ರಾಫಿಟ್ ಆಕೈತಿ, ಕೆಲವೊಂದ್ಸಲ ಪ್ರಾಫಿಟ್ ಆಗಿಲ್ಲ. ಮೋಸ್ಟ್ ಡೇಂಜರಸ್ ಪಾರ್ಟ್ ಅಂದ್ರೆ ರ್ಯಾಂಡಮ್ ಎಂಟ್ರಿ. ಯಾಕಂದ್ರೆ ನಾವು ಏನೋ ಒಂದಿನ ಮಾರ್ಕೆಟ್ ಲೆವೆಲ್ದಾಗ ಆರ್ಡರ್ ಪಂಚ್ ಮಾಡ್ತು, ಒಂದಿನ ಪ್ರಾಫಿಟ್ ತೋರಿಸ್ತೈತಿ, 2 ದಿನ ಪ್ರಾಫಿಟ್ ತೋರಿಸ್ತೈತಿ, ಬಟ್ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ರಿಸ್ಕ್ ಇಟ್ಟೇ ಇರಂಗಿಲ್ಲ. ಅದು ಮೊದಲಿಗೆ ಸ್ಟಾರ್ಟಿಂಗ್ನ ಪಾಸಿಟಿವ್ ಹಾಕೋತಂದ್ರೆ ನಾವು ರಿಸ್ಕ್ ಕಡೆ ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಹಂಗಾಗಿ ಏನಕೈತಿ 3rd 4th ಟ್ರೇಡ್ ಅದೇ ಥರ ಎಡ್ಕೊಳಬೇಕು. ಅದು ಒಂದ್ಸಲ ನೆಗೆಟಿವ್ ಹೋತಪ್ಪ ಅಂದ್ರೆ ಅವಾಗ ಸೈಕಾಲಜಿ ನಮ್ಮ ಮನುಷ್ಯಾಗ ಎಮೋಷನ್ ಕಂಟ್ರೋಲ್ ಆಗಂಗಿಲ್ಲ. ಲಾಸ್ ನಾವು ಇಮಿಡಿಯೇಟ್ ಬುಕ್ ಮಾಡ್ಬೇಕಾಗಿರೋ ಪ್ಲಾನ್ ಪ್ರಕಾರ ಬುಕ್ ಮಾಡಂಗಿಲ್ಲ. ಆ ಲಾಸ್ ಸಣ್ಣದು ದೊಡ್ಡದಕ್ಕೆ ಹೋಗಿ 3-4 ದಿನದ ಪ್ರಾಫಿಟ್ ಏನಿರ್ತದೆ ಅದ್ರ ಜೊತೆ ಅದನ್ನು ಬಳ್ಕೊಂಡು ಹೋಗ್ಬಿಡ್ತದೆ. ಸೊ ಇದು ಪ್ರಾಬ್ಲಮ್. ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ, ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ಗೆ ಮತ್ತು ನ್ಯೂ ಟ್ರೇಡರ್ಗೆ ಇರೋ ಡಿಫ್ರೆನ್ಸ್ ಇದೆ. ಅದೇ ರೀತಿ ಒಂದು ಸ್ವಲ್ಪ 5% ಬ್ರೇಕ್ಔಟ್ 4% ಬ್ರೇಕ್ಔಟ್ ಸ್ಟಾಕ್ ಯಾವ ಇರೋದು ಚೆಕ್ ಮಾಡ್ಬಿಡೋನು. ಚೆಕ್ ಮಾಡಿ ಇವತ್ತಿಗೆ ಕ್ಲೋಸ್ ಮಾಡಿ. ಇವತ್ತೇನು ಅಂತದ್ದು ಹೇಳ್ಕೊಳ್ಳೋಂಥ ಜಾಸ್ತಿ ಏನಿದ್ದಿಲ್ಲ. ಸೊ 4% ಬ್ರೇಕ್ಔಟ್ ಇದೊಂದು ಸ್ಟ್ರಾಟಜಿ ಐತೆ ನಂದು. ಸೊ ಅದ್ರ ಪ್ರಕಾರ ಏನು ಮಾಡಬೇಕು, ಡೈಲಿ ಟೈಮ್ ಫ್ರೇಮ್ ಹೋಗ್ತೀನಿ ಟ್ರೇಡಿಂಗ್ ವ್ಯೂನಾಗೆ, ಇದು ಸ್ಕ್ರೀನರ್ ಹೋಗ್ತಾನು. ಸ್ಕ್ರೀನರ್ ಹೋಗಿ ಇದ್ದದ್ದು ಮೊದಲು ಸ್ಕ್ರೀನರ್ ಎಲ್ಲ ರಿಸೆಟ್ ಮಾಡ್ತಾನು. ಫಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ಎಕ್ಸ್ಚೇಂಜ್ ಸೆಲೆಕ್ಟ್ ಮಾಡ್ತಾನು. ಎಕ್ಸ್ಚೇಂಜ್ NSE ಮಾಡ್ಕೊಂಡ್ಬಿಡ್ತಾನು. ಚೇಂಜ್ ಆಫ್ ಪರ್ಸೆಂಟೇಜ್ ಏನಿತ್ತು ಅಂದ್ರೆ ಚೇಂಜ್ ಇನ್ ಪರ್ಸೆಂಟೇಜ್, ಪ್ಯೂರ್ಲಿ ಚೇಂಜ್ ಇನ್ ಪರ್ಸೆಂಟೇಜ್ ಅಬೌವ್ ಆರ್ ಈಕ್ವಲ್ ಟು 4. ಸ್ವಲ್ಪ ಒಂದು 2-3 ಪಾಯಿಂಟ್ಸ್ ಅದಷ್ಟು. ಆಮೇಲೆ ಏನು ಮಾಡಬೇಕು, ವ್ಯಾಲ್ಯೂಮ್ ಒಂದು ಸ್ವಲ್ಪ ವ್ಯಾಲ್ಯೂಮ್ ಏನು ಇರಬೇಕು ಅಂದ್ರೆ ಮಿನಿಮಮ್ 100 ಮೇಲೆ ಇರಬೇಕು, 100K ಅಂದ್ರೆ 1,00,000 ಮೇಲೆ ಇರಬೇಕು. ಇಷ್ಟು ಇಟ್ಕೊಂಡು ಇದನ್ನ ಕ್ಲೋಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ಪ್ರೈಸ್ ಏನಪ್ಪ ಅಂದ್ರೆ ಅಬೌವ್ 100 ಇರಲಿ, 100ಕ್ಕಿಂತ ಕೆಳಗಿನ ಪ್ರೈಸ್ ಬೇಡ ಅನ್ನೋದು. ಇಷ್ಟು ನನಗೇನಾಯ್ತು ಅಂದ್ರೆ 120 ಸ್ಟಾಕ್ ಸಿಕ್ಕಿದ್ರು. 120 ಸ್ಟಾಕ್ ಸಿಕ್ಕುವ 120 ಸ್ಟಾಕನ್ನು ಹೆಂಗೆ ಚೆಕ್ ಮಾಡೋದನ್ನ ನಾ ಹೇಳ್ತೀನಿ. ಒಂದೇದೇನು ಕಂಡೀಷನ್ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಸ್ಟಾಕ್ ಮಲ್ಟಿಪಲ್ ಮೂವ್ ಇರಬಾರ್ದು. ಈ ಥರ ಇಲ್ಲೊಂದು ಮೂವ್ ಆಗೈತಿ, ಇಲ್ಲೊಂದು ಮೂವ್ ಆಗೈತಿ, ಇಲ್ಲೊಂದು ಮೂವ್ ಆಗೈತಿ, ಇದು ಮೂವ್ ಆಗೋದು ಡೌಟ್ ರೀ. ಯಾಕಂದ್ರೆ ಆಲ್ರೆಡಿ ಬೇಸ್ದಿಂದ ಕಿತ್ತು ಬಂದೈತೆ ಅದ್ಮೇಲೆ. ಸೊ ಇನ್ನು ಮೂವ್ ಆಗೋದು ಗೊತ್ತಿಲ್ಲ, ಇಲ್ಲೊಂದು ಫುಲ್ ಬ್ಯಾಕ್ ಆಗಿ ಮೂವ್ ಆಗ್ಬೋದು, ಸದ್ಯಕ್ಕಂತೂ ಮೂವ್ ಆಗಿಲ್ಲ. ಸೊ ಈ ಥರ ಬಂದಂಥ ಸ್ಟಾಕ್ನ ಅವಾಯ್ಡ್ ಮಾಡೋದು ಫಸ್ಟ್, ಒಂದನೇದು. ಎರಡನೇದು, ಇದ್ರ ಹಿಂದಿನ ಸ್ಟಾಕ್ 4% ಬ್ರೇಕ್ ಆಗಿದೆ, ಅದನ್ನು ಅವಾಯ್ಡ್ ಮಾಡಬೇಕು, 2ನೇ ಪಾಯಿಂಟ್. ಮೂರನೇದು ಏನಪ್ಪ ಅಂದ್ರೆ ಮ್ಯಾಲಿನ ವೀಕ್ ಜಾಸ್ತಿ ಇರಬಾರ್ದು. 4% ಬ್ರೇಕ್ಔಟ್ ಆದ್ರೆ ಮ್ಯಾಲಿನ ವೀಕ್ ಜಾಸ್ತಿ ಇರಬಾರ್ದು. 4% ಬ್ರೇಕ್ಔಟ್ ಆಗಿದ್ದಕ್ಕೆಲ್ಲ ನಾನು ಏನು ಮಾಡಿರ್ತೀನಿ ಅಂದ್ರೆ ಯೆಲ್ಲೋ ಕಲರ್ ಮಾರ್ಕ್ ಮಾಡಿರ್ತೀನಿ. ಇಲ್ಲೊಂದು ಶರ್ಟ್ ಇದೈತೆ, ಅದು ಇಂಡಿಕೇಟರ್ ಐತೆ. ಅದು ಇಂಡಿಕೇಟರ್ ಹಾಕಿದ ಕೂಡಲೇ ಇಂಡಿಕೇಟರ್ ಹೋಗಿ ಸ್ಟಾಕ್ ಬೀಸ್ 4% ಬ್ರೇಕ್ಔಟ್ ಅಂದ್ಕೂಡಲೇ ಅದು ಬರ್ತೈತಿ. ಅದನ್ನ ಜಸ್ಟ್ ಕಲರ್ ಚೇಂಜ್ ಮಾಡಿ ಸಾಕು, ನಿಮ್ಗೆ 4% ಬ್ರೇಕ್ಔಟ್ ಆಗೋದು ಕ್ಯಾಂಡಲ್ ಎಲ್ಲ ತಾನಿಂತಾನ ತೋರ್ಸ್ಕೊತ ಹೋಗ್ತೈತಿ. ಇದು ಫಸ್ಟ್ನೇದು, ಇದು 4% ಬ್ರೇಕ್ಔಟ್ ಆಗೈತಿ. ಇದಲ್ಲ
ಇದೆಲ್ಲ ಡೌನ್ ಆಗೈತೆ ಗ್ಯಾಪ್ ಅಪ್ ಆದ್ರೆ ಕನ್ಸಿಡರ್ ಮಾಡಂಗಿಲ್ಲ. ಹಾ, ಇದನ್ನ ಯಾಕೆ ಮಾಡಕ್ ಬರಂಗಿಲ್ಲ? ಸಪೋಸ್ ಇದೇನಾದ್ರು ಈ ತರ ಮ್ಯಾಲ್ ಕ್ಲೋಸ್ ಆಗಿರ್ಲಿಕ್ಕಂದ್ರೆ ಇಲ್ಲೇ ಕ್ಲೋಸ್ ಆಗಿತ್ತು ಅಂದ್ರೆ ಪ್ರೈಸ್ ನಿಯರ್ ಟು ಹೈ ಕ್ಲೋಸ್ ಆಗಿತ್ತು ಅಂದ್ರೆ ಬೆಸ್ಟ್ ಇರ್ತದೆ. ಯಾಕಂದ್ರೆ ಪ್ರಿವಿಯಸ್ ಕ್ಯಾಂಡಲ್ ಯಾವ 1% ಜಾಸ್ತಿ ಮೂವ್ ಆಗಿಲ್ಲ, ಲೆಸ್ ದನ್ 1% ಅದಾವ. ಹಾ, ಆಮೇಲೆ ಒಂದು ಅಪ್ ಆಗೈತಿ, ಒಂದು ಸಣ್ಣ ಪುಲ್ ಬ್ಯಾಕ್ ಬಂದೈತಿ, ಮತ್ತೆ ಹೊಂಟೈತಿ. ಸೊ ಪ್ರಿವಿಯಸ್ ಸ್ವಿಂಗ್ ಬ್ರೇಕ್ ಆಗೈತಿ. ಹಾಗಾಗಿ ಇದು ಬೆಸ್ಟ್ ಸ್ಟ್ರಾಟಜಿ ಇತ್ತು. ಪ್ಲಸ್ ಒಂದೇನಪ್ಪ ಅಂದ್ರೆ ಮ್ಯಾಲಿನ ವಿಕ್ಸ್ ಜಾಸ್ತಿ ಐತಿ. ಸೆಕೆಂಡು 13% ಮೂವ್ಮೆಂಟ್ ಆಗೈತಿ. ನಾವು ಬೇಕಾಗಿತ್ತು 4 to 6%. 13% ಮೂವ್ ಆಗಿದ್ದೀನಿ. ನಾಳೆ ಎಕ್ಸ್ಪೆಕ್ಟ್ ಎಷ್ಟು ಮಾಡ್ತೀರಿ? ಇನ್ನೂ ಮೂವ್ ಆಗತ್ತೆ, ಮೇ ಬಿ ಆಗ್ಬೋದು, ಆಗಕ್ಕಿಲ್ಲ. ಬಟ್ ಆಗಕ್ಕಿಲ್ಲ ಅನ್ನೋ ಪಾಯಿಂಟ್ ನಾವು ಇದನ್ನ ತೊಳಕ್ ಬರಂಗಿಲ್ಲ. ನೆಕ್ಸ್ಟ್ ABDL. ಇದು ನೋಡ್ರಿ, ಇದು ಬೆಸ್ಟ್ ಐತ್ರಿ. 4% ಬ್ಯಾಕ್ವರ್ಡ್ಗೆ ಬೆಸ್ಟ್ ಐತಿ ಸ್ಟ್ರಾಟಜಿ. ಸೊ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ತಕ್ಕ ಇಟ್ಕೋಬಹುದು. 330 46, ಅರೌಂಡ್ 3 to 4% ಮೂವ್ ಆಗೈತೆ ಡೆಫಿನೆಟ್ಲಿ. ಇದನ್ನ ನಾವು ಬೈ ಮಾಡ್ಬೋದು. ಯಾಕಂದ್ರೆ ಒಂದು ಬ್ರೇಕ್ ಆಗೈತಿ ಇಲ್ಲಿ, ಆಮೇಲೆ ಒಂದು ಪುಲ್ ಬ್ಯಾಕ್ ಆಗೈತಿ. ಪುಲ್ ಬ್ಯಾಕ್ ಆಗಿ ಒಂದು 4% ಬ್ರೇಕ್ಔಟ್ ಆಗೈತಿ. ಸೊ 4% ಬ್ರೇಕ್ಔಟ್ ಆಗೋಕ್ಕಿಂತ ಮುಂಚೆ ಆ ಪ್ರಿವಿಯಸ್ ಕ್ಯಾಂಡಲ್ ಏನಿದಲ್ಲ ಯಾವ 1% ಮೇಲೆ ಇಲ್ಲ, ನೆಗೆಟಿವ್ ನಡೀತೈತಿ. ಪ್ಲಸ್ ಮೋರ್ ದನ್ 2-3% ಇರಬಾರ್ದು ಪ್ರಿವಿಯಸ್ ಕ್ಯಾಂಡಲ್. ಇಲ್ಲಿ ಬೇಸ್ ಆಗೈತಿ, ಅದು ಪುಲ್ ಬ್ಯಾಕ್ ಆಗೈತಿ, ಬೇಸ್ ಕ್ರಿಯೇಟ್ ಆಗಿ ಅಪ್ ಆಗೈತಿ. ಈ ಸ್ಟಾಕ್ ನಾವು ಬೈ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಇದ್ರ ಮ್ಯಾಲ ಪ್ರೈಸ್ ಹೊಂಟಿದ್ರೆ ಇಲ್ಲಿ ಓಪನ್ ಆಗ್ತದೆ, ಸಡನ್ ಇಲ್ಲಿ ಓಪನ್ ಆಗ್ತದೆ, ಇಲ್ಲಿ ಓಪನ್ ಆಗಿ ಬ್ರೇಕ್ ಮಾಡಕೈತಂದ್ರೆ ಟ್ರೇಡ್ ಮಾಡ್ಬೋದು. ಸಪೋಸ್ ಏನಾದ್ರು ಮ್ಯಾಲ ಓಪನ್ ಆಗಿ ಇಲ್ಲೆಲ್ಲಿ ಓಪನ್ ಆಗಿ ಇಲ್ಲಿ ಟಚ್ ಆಯ್ತು, ವಾಪಸ್ ಆಯ್ತು, ಅದನ್ನ ಬಿಟ್ಟು ಕೆಲ್ಸಬೇಡ್ರಿ. ಇಲ್ಲಿ ಈ ರೇಂಜ್ ಐತಿಲ್ಲ, ಈ ರೇಂಜ್ ಒಳಗೆ ಓಪನ್ ಆಗಿ ಮ್ಯಾಲ ಬ್ರೇಕ್ ಆಗಿ ಹೊಂಟಿದ್ರೆ ಟ್ರೇಡ್ ಮಾಡ್ರಿ. ಗ್ಯಾಪ್ ಅಪ್ ಆದ್ರೆ ಬಿಟ್ಬಿಟ್ರಿ, ಇದು ಬರಂಗಿಲ್ಲ. ಇದು ಬರ್ತದೆ, ಬಟ್ 10% ಇದ್ರೆ ಬೇಡ. ಇದು ಎಲ್ಲೇ ನಾನು ಏನೋ ಮಾಡಿ ಇಟ್ಟಿನಿ, ಅದನ್ನ ಬೈ ಮಾಡಿಲ್ಲ ಅಷ್ಟ. ಹೆಂಗ್ ಮಿಸ್ ಆಯ್ತು ಗೊತ್ತಿಲ್ಲ. ಈಗ ಇಷ್ಟೆಲ್ಲ ಕ್ಲಿಯರ್ ಆಗಿ ಬರೆದಿಟ್ಟು ಇದನ್ನ ಯಾಕೋ ನಾ ಬೈ ಮಾಡಿಲ್ಲ ಅಂದ್ರೆ ಎಲ್ಲ ಮಿಸ್ ಆಗಿತ್ತು. ಪ್ರೈಸ್ ಮೇಕಿಂಗ್ ಲೋವರ್ ಹೈ ಅಟ್ ದ ರೆಸಿಸ್ಟೆನ್ಸ್. ಓ ಓಕೆ 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 ಓಕೆ, ಇದನ್ನ ಬೈ ಮಾಡಿದ್ದೀನಿ ನಾನು. ಇದನ್ನ ಬೈ ಮಾಡಿದ್ನಿ, ಬಟ್ 2-3 ದಿನದಿಂದ ನೆಗೆಟಿವ್ ಕಾಣಕಂತ ಇದನ್ನ ಎಕ್ಸಿಟ್ ಮಾಡಿ ನಾನು ಇಲ್ಲೆಲ್ಲೇ ಬೈ ಮಾಡಿನಿ ಇದನ್ನ. ಇದು 100 ಕ್ವಾಂಟಿಟಿ ಬೈ ಮಾಡಿದ್ನೆ, 100% ಬೈ ಮಾಡಿ 2 ದಿನದಾಗ ಅದು ಮೂವ್ಮೆಂಟ್ ಆಗಲಿಲ್ಲ. ಮೂವ್ಮೆಂಟ್ ಆಗಲಿಕ್ಕೆ ನನಗೆ ಕ್ಯಾಶ್ ಬೇಕಾಗಿತ್ತು. ಇದನ್ನ ಎಕ್ಸಿಟ್ ಆಗಿ ಬೇರೆದಾರಿಗೆ ಇನ್ವೆಸ್ಟ್ ಮಾಡಿದ್ನೆ. ಇದನ್ನ ಬೈ ಮಾಡಿದ್ನೆ ನಾನು, ಇಲ್ಲೆಲ್ಲ ಬರ್ದಿಟ್ಟೆ ಅಂದ್ರೆ ಬೈ ಮಾಡಿದ್ನಿ. ನೋಡಿ ಹಿಂಗೆ ಕೆಲವೊಂದ್ಸಲ ನಾವು ಮೂವ್ಮೆಂಟ್ ಆಗಲ್ಲ ಬಿಟ್ಬಿಡ್ತು, ಆ ಸ್ಟಾಕ್ನ ಮುಂದಾಕೈತಿ. ಈ ಸ್ಟಾಕ್ ನಾವು ಇನ್ನೊಂದು ಪುಲ್ ಬ್ಯಾಕ್ ಆದ್ರೂ ಬೈ ಮಾಡ್ಬೋದು. ಯಾಕಂದ್ರೆ ಇದು ಟ್ರಯಾಂಗಲ್ ಬ್ರೇಕ್ಔಟ್ ಐತಿ. ಇಲ್ಲೊಂದು ಪುಲ್ ಬ್ಯಾಕ್ ಆದ್ಮೇಲೆ ಮತ್ತೆ ನಾವು ಬೈ ಮಾಡ್ಬೋದು. ಬಟ್ ನಾಳೆಗಂತೂ ಬೈ ಮಾಡೋ ಸಾಧ್ಯತೆ ಇಲ್ಲ. ಅದ್ರ ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಹ್ಮ್ 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 ಹಾಕಿ ನೋಡ್ರಿ. ಲಾಸ್ಟ್ ಟೈಮ್ ನಾನು ಮಾರ್ಕ್ ಮಾಡಿಟ್ಟಿದ್ದೆ, ಇದು 4% ಕ್ಯಾಂಡಲ್ ಕರೆಕ್ಟ್ ಇತ್ತು. ನಾನು ಬೈ ಮಾಡೋ ಟೈಮ್ದಾಗ ಕರೆಕ್ಟ್ ಇತ್ತು. ಇಲ್ಲಿ ಕನ್ಸಾಲಿಡೇಟೆಡ್ ಆಗಿತ್ತು, ಬ್ರೇಕ್ ಆಗಿತ್ತು, 4% ನಾನು ಮಾರ್ಕ್ ಮಾಡಿದ್ನಿ ಇದ್ರ ಮೇಲೆ. ಓಕೆ ನೋಡ್ರಿ, ಇಲ್ಲಿ ಮಾರ್ಕ್ ಮಾಡಿಟ್ಟೇನು. ನಾನು ಮಾರ್ಕ್ ಮಾಡಿದ ಮೇಲೆ ಏನಾಯ್ತು, ಸ್ವಲ್ಪ ತೆಳಗೆ ಬಂತು. ಓಕೆ, ಒಂದು 2-3 ಪಾಯಿಂಟ್, 5-6 ಪಾಯಿಂಟ್ ತೆಳಗೆ ಬಂತೆ. ಬಟ್ ನೆಕ್ಸ್ಟ್ ಅದೇ 4-5 ಡೇಸ್ ಒಂದು ವೀಕ್ದಿಂದ ಏನೈತಿ, ನಾ ಎಂಟ್ರಿ ಲೆವೆಲ್ಗಿಂತ ಮೇಲೆ ಆಯ್ತು ನೋಡ್ರಿ. ಎಲ್ಲಿಗೆ ಎಂಟ್ರಿ ಮಾಡಿದ್ನಿ ಅಂದ್ರೆ ಎಂಟ್ರಿ ಪಾಯಿಂಟ್ 1420 ಇತ್ತು. ಪ್ರೆಸೆಂಟ್ ಎಲ್ಲಿ ಕ್ಲೋಸ್ ಆಯ್ತು ಅದು 1527. 100 ಪಾಯಿಂಟ್ಸ್ ವಿದಿನ್ ಅ ವೀಕ್. 100 ಪಾಯಿಂಟ್ಸ್. ಇಂಟರ್ಡೇ ಡೌಟ್ ಸಿಗಂಗಿಲ್ಲ ಅನ್ಸಲ್ಲ. ಕೆಲವೊಂದ್ಸಲ ಏನಕ್ಕೆ ಇಂಟರ್ಡೇ ನೆಕ್ಸ್ಟ್ ಡೇನ ಮೂವ್ಮೆಂಟ್ ಆಗಿ ಸಿಗುತ್ತೆ. ಕೆಲವೊಂದ್ಸಲ ಯಾಕೈತೆ ಸ್ಮಾಲ್ ಕನ್ಸಲ್ಟೇಟ್ ಆಗಿ ಒಂದು ಫುಲ್ ಬ್ಯಾಕ್ ಆಗಿ ಪ್ಲೇ ಆಕೈತಿ. 100 ಪಾಯಿಂಟ್ಸ್ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲಪ್ಪ. 100 ಪಾಯಿಂಟ್ಸ್ ಅಂದ್ರೆ ಬೆಸ್ಟ್. 100 ಪಾಯಿಂಟ್ಸ್ ನೋಡ್ರಲ್ಲ ಎಷ್ಟು ಮೂವ್ ಆಯ್ತು ಇಲ್ಲಿಂದ ಇಲ್ಲಿಗೆ ಅಂದ್ರೆ 7%. 7% BPL BPLE. ಇದ್ರು ಮಾಡ್ಬೋದ್ರಿ. ಆಲ್ರೆಡಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ತರ ಐತಿ, ಅದನ್ನ ಬ್ರೇಕ್ ಮಾಡೈತಿ. ಆ ಬ್ರೇಕ್ ಆಗೋಕ್ಕಿಂತ ಮುಂಚೆ ಒಂದು ಪುಲ್ ಬ್ಯಾಕ್ ಸಿಕ್ಕೈತಿ. ಇದು ಬೆಸ್ಟ್ ಎಂಟ್ರಿ ಐತಿ ನಾಳೆ. ಇದನ್ನು ಮಾಡ್ಬೋದು. ಇದು ನೋಡ್ರಿ ಡಬ್ಲ್ಯೂ ಪ್ಯಾಟರ್ನ್ ಹೆಂಗಪ್ಪ ಅಂದ್ರೆ ಬೇಸ್ದಿಂದ ಕ್ಲಿಯರ್ ಆಗೈತಿ. ಒಂದು ಡೌನ್ ವಿಕ್ಸ್, 2 ಡೌನ್ ವಿಕ್ಸ್, ನೆಕ್ಸ್ಟ್ ಡಬ್ಲ್ಯೂ ತರಾಗೆ ಪ್ಲಸ್ 1 ಪುಲ್ ಬ್ಯಾಕ್ ತರ ಆಗೈತಿ. ಹಿಂಗೆ ಹೋಗಿತ್ತು ಪ್ರೈಸ್. ಓಯ್ ಇದೇನಾಯ್ತು ಮರ, ಯಾಕತ್ತು. ಐಡಿಯಲ್ ಎಕ್ಸಾಂಪಲ್ ರೀ ಇದು ಡಬ್ಲ್ಯೂ ಪ್ಯಾಟರ್ನ್. ಹ್ಮ್ 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 ಇಲ್ಲಿ ಹೋಗಿ ಸ್ಮಾಲ್ ಒಂದು ಪುಲ್ ಬ್ಯಾಕ್ ಆಗೈತಿ ಇಲ್ಲಿ.
ಇದು ಆಗ್ಬೇಕಿದು ಫುಲ್ ಬ್ಯಾಕ್ ಆಗೇನು ಕಂಟಿನ್ಯೂ ಮೇ ಬಿ ನಾಳೆ ಇದ್ರೆ ನಾನು ಒಂದು 200 ಕ್ವಾಂಟಿಟಿ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಪ್ರೈಸ್ ಕಮ್ಮಿ ಐತಿ. ಒಂದು 30,000 ರೂಪಾಯಿ ಹಾಕಿದ್ರೆ 200 ಕ್ವಾಂಟಿಟಿ ಬಂದು ಬರ್ತದೆ. ಸೊ ಅದಕ್ಕೆ ಇದನ್ನ ಏನು ಮಾಡ್ತೀನಿ ರೀ, ಆ್ಯಡ್ ಮಾಡ್ಕೊತೀನಿ. ಬೆಸ್ಟ್ ಪ್ಲೇಸ್ನಾಗ ಇದೆ ಸಾಲಿ ಇಂಜಿನಿಯರಿಂಗ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಇದಾದ ಕೂಡ ಇದು ಉಪಯೋಗಿಲ್ಲ. ಹ್ಞೂ 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 ನೋ. ಹ್ಞೂ 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 10-11% ಮೂವ್ ಆದಾಗ ನೆಕ್ಸ್ಟ್ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಕ್ ಆಗಿಲ್ಲ. ಕೆಲವೊಂದ್ಸಲ ಮೂವ್ಮೆಂಟ್ ಆಗ್ತಾ ಇಲ್ಲ ಅನ್ನಂಗಿಲ್ಲ, ಬಟ್ ಕೆಲವೊಂದ್ಸಲ ಮೂವ್ಮೆಂಟ್ ಆಗಿಲ್ಲ. ಏನಾಗ್ಬಿಡ್ತಾವ ಅಂದ್ರೆ 10-12% ಮೂವ್ಮೆಂಟ್ ಆಗಿ ಕನ್ಸಲ್ಟೇಟ್ ಹಾಕೋತ ಹೋಗ್ಬಿಡ್ತಾವ. ನಾವೇನಾಕೈತಿ ಒಂದು ವಾರ ಗಟ್ಟಲೆ ಹೋಲ್ಡ್ ಮಾಡಿದ್ವಿ, ಬ್ಯಾಸರ ಆಕೈತಿ, ನಾವಾಗ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತು. ಅವಾಗ ಯಾವಾಗ ಕ್ಲೋಸ್ ಮಾಡ್ತು ಮುಂದೆ ಮೂವ್ ಆಗ್ಬೋದು, ಹಾಕಿಲ್ಲ. ಬಟ್ ಕನ್ಸಲ್ಟೇಟ್ ಆಗಕ್ಕೆ ಬಿಡ್ತಾರೆ 15% ಮೂವ್ಮೆಂಟ್ ಆದ್ರೆ ಡೋನರ್. ಸೊ ನೆಟ್ ಸ್ಲೋ ಐತಿ, ಲೋಡಿಂಗ್ ಸ್ಲೋ ಆಗತೈತಿ. ಹ್ಞೂ 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 ಇಲ್ಲ. ಓ ಇದು ಮಸ್ತ್. ಬಟ್ 10% ಮೇಲೆ ಇರಬಾರ್ದು. 10% ಮೇಲೆ ಇದ್ರೆ ಕಷ್ಟ. ಡೌಟ್, ಯಾಕಂದ್ರೆ ಆಲ್ರೆಡಿ 8% ಹೋಗೈತಿ ರೀ. ಬಟ್ ಓಕೆ, ಇದನ್ನು ಒಂದು ಮಾರ್ಕ್ ಮಾಡೋಣ. ಮಸ್ತ್ ಐತೆ ನೋಡ್ರಿ. ಫಸ್ಟಿಗೆ ಡೌನ್ ಟ್ರೆಂಡ್ ಇತ್ತು, ಡೌನ್ ಟ್ರೆಂಡಿಂದ ಒಂದು ಬ್ರೇಕ್ಔಟ್ ಆಗೈತಿ, ಟ್ರೆಂಡ್ ಚೇಂಜ್ ಆಗೈತಿ. ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಆಗೈತಿ, ಇಲ್ಲೊಂದು ಹೈಯರ್. ಸೊ ಡೌನ್ ಟ್ರೆಂಡ್ದಿಂದ ಹೈಯರ್ ಹೈ ಪ್ಯಾಟರ್ನ್ ಕ್ರಿಯೇಟ್ ಆಯ್ತಂದ್ರೆ ಅಲ್ಲಿ ರಿವರ್ಸ್ ಆಗೈತೆ ನಂಗೆ. ಸೊ ಹೆಂಗಂದ್ರೆ ಫಸ್ಟ್ ನೋಡ್ರಿ, ಒಂದು ಲೋ ಹೈ, ಮತ್ತೊಂದು ಲೋ, ಇಲ್ಲಿ ಹೈ ಆಗಿ ಇಲ್ಲಿ ಈ ಲೋ ಬ್ರೇಕ್ ಮಾಡ್ತಿದ್ರೆ ಕಂಟಿನ್ಯೂಷನ್ ಫಾರ್ಮ್ ಆಕಿತ್ತು. ಬಟ್ ಈ ಲೋ ಬ್ರೇಕ್ ಆಗಿಲ್ಲ, ಇಲ್ಲಿ ಕನ್ಸಾಲಿಡೇಟ್ ಆಗಿ ಮ್ಯಾಲೆ ಹೋಗಿತ್ತು ಅದು. ಸೊ ಎಕ್ಸ್ಪೆಕ್ಟ್ ಏನಪ್ಪಾ ಅಂದ್ರೆ ಮ್ಯಾಲೆ ಆಗೋದೈತಿ. ಈ ರೇಂಜನ್ನು ನಾಳೆ ಬ್ರೇಕ್ ಮಾಡಿ ಹೊಂಟಿತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಏನೈತಿ ನಮ್ಮದು ಈ ರೇಂಜ್ 167. 100 ರೂಪೀಸ್ ಸ್ಟಾಕ್ ಐತಿ ಇದು, 140. ಇದ್ರಾಗ ಏನು ದೊಡ್ಡದಲ್ಲ, ಇದೊಂದು ನಾನು ಅಡ್ಜಸ್ಟ್ ಮಾಡ್ತೀನಿ. ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು ಇದ್ರಾಗ. ಬಟ್ ಏನೋ ಇದ್ರಾಗ 30 ವಾಚ್ ಲಿಸ್ಟ್ ಮಾಡ್ಬೋದು. ಹಾಗಾಗಿ ಅಷ್ಟೇ. ವಾಚ್ ಲಿಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ನಾಳೆ ಟ್ರೇಡ್ ಮಾಡಬೇಕಾಗಿದ್ದು ಸ್ಟಾಕ್ ಇವತ್ತು ನಾವು ಫಿಲ್ಟರ್ ಮಾಡಿ ಚೆಕ್ ಮಾಡಿ ಎಂಟ್ರಿ ಎಲ್ಲಿ ಮಾಡಬೇಕು, ಎಕ್ಸಿಟ್ ಎಲ್ಲಿ ಮಾಡಬೇಕು ಅನ್ನೋದು ನಾವು ಡಿಸೈಡ್ ಮಾಡಿ ಇತ್ತು. ವಾಚ್ ಲಿಸ್ಟ್ನಾಗ ಹಾರ್ಡ್ಲಿ ಎಷ್ಟು ಇರಬೇಕಂದ್ರೆ 8ರಿಂದ 10 ಸ್ಟಾಕ್ ಇದ್ರೆ ಸಾಕು. ವಾಚ್ ಲಿಸ್ಟ್ ಅಂದ್ರೆ 100 ಗಟ್ಟಲೆ ಸ್ಟಾಕ್ ಇಟ್ಕೊಂಡು ನಾಳೆ ಟ್ರೇಡಿಂಗ್ ಮಾಡ್ಬೋದು, ಯಾವ ಸ್ಟಾಕ್ ಟ್ರೇಡ್ ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಕನ್ಫ್ಯೂಸ್ ಆಗುವಂಗೆ ವಾಚ್ ಲಿಸ್ಟ್ ಮಾಡಬಾರ್ದು. ಮೊದಲು ನಾನು ಮಾಡ್ತಿದ್ದೆ 20-30 ವಾಚ್ ಲಿಸ್ಟ್ ಸ್ಟಾಕ್ ಮಾಡ್ತಿದ್ದೀನಿ. ಸೊ ಅವಾಗ ಏನಾಕಿತ್ತು ಅಂದ್ರೆ ಪಟ ಬ್ರೇಕ್ಔಟ್ ಆದ್ಮೇಲೆ ಗೊತ್ತಾಗ್ತಿಲ್ಲ ಅದ್ರಾಗ ಎಂಟ್ರಿ ಮಾಡ್ಬೇಕಾಗ್ತದೆ. ಯಾವುದೋ ಒಂದು ಫಾಸ್ಟ್ ಎಂಟ್ರಿ ಮೂವ್ಮೆಂಟ್ ಆಗೋದ್ಬಿಟ್ಟು ಸ್ಲೋ ಎಂಟ್ರಿ ಆಗ್ಬಿಡ್ತಿದ್ದು. ಸೊ ಈಗ ಏನಾಗತ್ತೆ, ವಾಚ್ ಲಿಸ್ಟ್ನಾಗ ಹಾರ್ಡ್ಲಿ 8ರಿಂದ 10 ಸ್ಟಾಕ್ ಇಟ್ಟಿತ್ತು. ಆ 8ರಿಂದ 10 ಸ್ಟಾಕ್ನ ಎರಡು ಅಥವಾ 3 ಸ್ಟಾಕ್ ಕ್ಲಿಯರ್ ಆಗಿ ಫಿಲ್ಟರ್ ಮಾಡಿ ಸೆಲೆಕ್ಟ್ ಮಾಡ್ತೇವೆ. ಆ 3ರಾಗ ಒಂದು ಸ್ಟಾಪ್ ಲಾಸ್ ಸೆಟ್ ಆಗ್ಬೋದು, ಇಲ್ಲ 3 ಪ್ರಾಫಿಟ್ ಆಗ್ಬೋದು, ಇಲ್ಲ 3 ಸ್ಟಾಪ್ ಲಾಸ್ ಸೆಟ್ ಆಗ್ಬೋದು. ಸೊ ವಾಚ್ ಲಿಸ್ಟ್ ಅಂದ್ರೆ ನಾಳೆ ನಾವು ಟ್ರೇಡ್ ಮಾಡಬೇಕಾಗಿದ್ದ ಸ್ಟಾಕ್ ಅನ್ನ ಕ್ಲಿಯರ್ ಆಗಿ ಎಂಟ್ರಿ ಮತ್ತು ಎಕ್ಸಿಟ್ ಟಾರ್ಗೆಟ್ ಮೆನ್ಷನ್ ಮಾಡಿ ಯಾವ ಸೆಟಪ್ ಮೇಲೆ ನಾವು ತಗೊಳಕತ್ತು ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ತೇವೆ. ನಾವು ಮಾರ್ಕ್ ಮಾಡ್ತು ಅಂದ್ರೆ ಎಂಟ್ರಿ ಲೆವೆಲ್ ಎಲ್ಲಿ ಬ್ರೇಕ್ಔಟ್ ಆದ್ರೆ ಎಂಟ್ರಿ ಮಾಡಬೇಕು, ಪ್ಯಾಟರ್ನ್ ಏನೈತಿ, ಪ್ರಿವಿಯಸ್ಲಿ ಏನಿತ್ತು ಅದ್ರ ಸ್ವಿಂಗ್, ನಾಳೆ ಅಪ್ ಆಕೈತಿಲ್ಲೋ, ಅದಕ್ಕೆ ಅಪ್ ಆಕೈತೆ ಅನ್ನೋಕ್ಕೂ ನಾವು ಹಿಂಗೆ ನೋಡಿದಿತ್ತು. ಪ್ಯಾಟರ್ನ್ ಕನ್ಸಾಲ್ಟೇಷನ್ ಇತ್ತು ಅಥವಾ ಟ್ರಯಾಂಗಲ್ ಬ್ರೇಕ್ಔಟ್ ಆಗೈತಿತ್ತು, 4% ಬ್ರೇಕ್ಔಟ್ ಇತ್ತು. ಸೊ ರೀಸನ್ ಫಾರ್ ನೆಕ್ಸ್ಟ್ ಎಂಟ್ರಿ ಅದನ್ನೆಲ್ಲ ಬರ್ದಿಟ್ಟಿರ್ಬೇಕು. ಅಂದ್ರೆ ನೋಡ್ಕೊಂಡಿರ್ಬೇಕು ಅಟ್ಲೀಸ್ಟ್, ಇಲ್ಲ ಮಾರ್ಕ್ ಮಾಡಿರ್ಬೇಕು. ಚಲೋ ಬೆಳ್ಕೊಟ್ಟೈತಿ ಇದು. ಬಟ್ ಏನು ಮಾಡೋದು, ಮೂಮೆಂಟ್ 8% ಐತಿ. ಬಟ್ ಇಲ್ಲಿ ಒಂದು ರೆಸಿಸ್ಟೆನ್ಸ್, ಇದನ್ನ ಬ್ರೇಕ್ ಆಗುತ್ತೋ ಏನು ಹೇಳಕ್ ಬರಂಗಿಲ್ಲ. ಬೇಕು ನಾವು ಬೇಡ. ನೋ 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 ನೋ. ಇದೊಂದು ಮಾರ್ಕ್ ಮಾಡಿಟ್ಕೊಂಡು. ಸೊ ಡೌನ್ ಟ್ರೆಂಡ್ ಹೋಲ್ಡ್ ಆಗೈತಿ, ಇಲ್ಲಿ ಪ್ರೈಸ ಸಪೋರ್ಟ್ ತೊಗೊಳತೈತಿ. ಆಮೇಲೆ ಏನೈತಿ, ಇದರಿಂದ ಮೇಲೆ ಇಲ್ಲಿ ಒಂದು ಬ್ರೇಕ್ ಆಗೈತಿ, ಆಮೇಲೆ ಸಣ್ಣ ಪುಲ್ ಬ್ಯಾಕ್ ಬಂದ ರೀಸೆಂಟ್ ಆಗಿ ಬ್ರೇಕ್ ಆಗೈತಿ. ಸೊ ಇಲ್ಲಿ ನಮ್ಮ ನೆಕ್ಸ್ಟ್ ಎಂಟ್ರಿ ಲೆವೆಲ್ ಇಟ್ಕೊಳ್ಳು. ಯಾಕಂದ್ರೆ ಪ್ರಿವಿಯಸ್ ರೆಸಿಸ್ಟೆನ್ಸ್ ಇಲ್ಲ ಐತಿ, ಇದನ್ನ ಬ್ರೇಕ್ ಮಾಡ್ತೋಕೆ ಎಂಟ್ರಿ ಮಾಡಕ್ ಬರಂಗಿಲ್ಲ. ಇದನ್ನೊಂದು ಆ್ಯಡ್ ಮಾಡ್ಕೊತೀನಿ ಇಲ್ಲಿ. ಈಗ ಒಂದು 10 ಸ್ಟಾಕ್ ಹೋದ್ರೆ ಮತ್ತೆ ಅದ್ರಾಗ ಕೂತ್ ಫಿಲ್ಟರ್ ಮಾಡ್ಕೊಳ್ಳೋದ್ರಾಗ ಇದು ಯಾಕೆ ಮಾಡ್ಬೇಕು, ಇದನ್ನ ಯಾಕೆ ಮಾಡಬಾರ್ದು ಎಂಟ್ರಿ, ಅದ್ರಾಗ ಯಾವ್ದು ಕ್ಲಿಯರ್ ಪಿಕ್ಚರ್ ಕಾಣ್ತೈತಿಲ್ಲ ಅದನ್ನ ಎಂಟ್ರಿ.
ಇದನ್ನ ಮಾಡ್ಬೋದು, ಬಟ್ 19% ಮೂವ್ಮೆಂಟ್ ಆಗೈತೆ, ಅದೇ ಹೆದರಿಕೆ ಮತ್ತೇನಿಲ್ಲ, ಮ್ಯಾಲೆ ಹೋಗ್ತೈತೆ ಇಲ್ಲ ಮತ್ತೆ ಆಸ್ ಪರ್ ಎಂಟ್ರಿ ಕ್ರೆಡಿಟ್ ಮಸ್ತ್ ಇದೆ ಅದ್ರದ್ದು ಎಲ್ಲ. ಇಲ್ಲ ಸೊ ಸ್ಟಾಕ್ ಭಾಳ ಅದಾವ, ಕಡಿಮೆ ಇದೆ ಅಂದ್ರೆ ಪಟ ಪಟ ಮುಗಿತೈತಿ, ಇವತ್ತು ಸ್ವಲ್ಪ ಸ್ಟಾಕ್ ಜಾಸ್ತಿ ಅದಾವ, ಟೈಮ್ ತಗೋತಿ, ಇಂಟ್ರೆಸ್ಟ್ ಇಷ್ಟ ಇಲ್ಲ ಅಂದ್ರೆ ಮಾಡ್ಬೇಕಾಗುತ್ತೆ ಮತ್ತೆ. ಸೊ ಆಲ್ಮೋಸ್ಟ್ ಎಮ್ ತಕ ಬಂದ್ರು ನನಗೆ ಏನೇನು ಯಾವ ಸಿಗಲ್ಲ ಇವು, ಇನ್ನೊಂದು ಇರ್ಬೋದು ಒಂದು 34, ಇನ್ನೊಂದು 34 ಸ್ಟಾಕ್ ಅದಾವ, 30 ಇರಕ್ಕಿಲ್ಲ ಕಂಬದ ನೋಡೋಣ, ನಾಳೆ ಟೈಮ್ ಸಿಕ್ಕರೆ ಮಾಡಕ್ಕೆ ಮುಂಚೆನೆ ಮಾಡ್ತೀನಿ, ಇಲ್ಲ ಅಂದ್ರಿಲ್ಲ. ಸೊ ಇವತ್ತು ಏನಂದ್ರೆ ಇಷ್ಟು, ಇವತ್ತು 3 ಸ್ಟಾಕ್ ತಂದಿದ್ದು, 3 ಸ್ಟಾಕ್ನಲ್ಲಿ 2 ಸ್ಟಾಕ್ ಸ್ಟಾಪ್ ಲಾಸ್ ಇಟ್ಟೋದು, 1 ಸ್ಟಾಕ್ ಟಾರ್ಗೆಟ್ ಇಟ್ಟಾಯ್ತು. ಸೊ ಇವನ್ ಏನಂದ್ರೆ 2 ಸ್ಟಾಕ್ ಸ್ಟಾಪ್ ಲಾಸ್ ಇಟ್ಟಾದ್ರೆ ಸ್ಟಿಲ್ ಏನೋ ಪ್ರಾಫಿಟ್ ಆಗುತ್ತೆ, ಯಾಕಂದ್ರೆ ರಿಸ್ಕ್ ರಿವಾರ್ಡ್ ಆ ಥರ ಮ್ಯಾನೇಜ್ ಮಾಡ್ಬೇಕು. ಇವತ್ತಂತೂ ಹೋಲ್ಡಿಂಗ್ ನನಗೆ ಅಂತ ಹೇಳ್ಕೊಳ್ಳೋಂಥ ಇಂಪ್ರೂವ್ಮೆಂಟ್ ಏನಾಗಿಲ್ಲ. ಸೊ ನಾಳೆ ಸ್ಟಾಕಿಗೆ ಇವ ಒಂದು 3-4 ಸ್ಟಾಕ್ ಫಿಲ್ಟರ್ ಮಾಡಿ ಇಲ್ಲಿ ವಾಚ್ ಲಿಸ್ಟ್ ಮಾಡಿಡ್ತೀನಿ, ಎಲ್ಪ ಅಂದ್ರೆ ಫ್ಲಯರ್ಸ್ ಒಳಗೆ ಇದಾಯ್ತಲ್ಲ, ಇದ್ರಾಗ ಒಂದು ವಾಚ್ ಲಿಸ್ಟ್ ಮಾಡಿಡ್ತೀನಿ. ಸೊ ಈ ಥರ ಒಂದು ಇಲ್ಲಿ ಐತಲ್ಲ 21 ಸ್ಟಾಕ್ ವಾಚ್ ಲಿಸ್ಟ್, ಅದೇ ರೀತಿ 23, ಇವತ್ತು 22 ಅಲ್ಲ, ಇವತ್ತಿನ ಸ್ಟಾಕ್ ಲಿಸ್ಟ್ ಆಯ್ತು, ಒಂದು 2 ಸ್ಟಾಕ್ ಮಾಡ್ತೇನೆ. ನಾಳೆ ಮಾರ್ನಿಂಗ್ ಅದ್ರೊಳಗೆ ಯಾವ ಥರ ಬ್ರೇಕ್ಔಟ್ ಆದ್ರೆ ಅದರೊಳಗೆ ಟ್ರೇಡ್ ಮಾಡ್ತೀನಿ. ಸೊ ಇವತ್ತೇನಂತ ಹೇಳ್ಕೊಂತ ಇಂಪ್ರೂವ್ಮೆಂಟ್ ಇದ್ದಿಲ್ಲ, ಮೂಮೆಂಟು ಭಾಳ ಸೈಡ್ ವೇಸ್ ಇತ್ತು ಮಾರ್ಕೆಟ್ ಇವತ್ತು. ಈ ಟ್ರೇಡಿಂಗ್ ಯೂಸ್ ಮಾಡೋದಕ್ಕೆ ಇಷ್ಟ ಮತ್ತೆಲ್ಲ, ಇವೆಲ್ಲ ನಾವು ಬೈ ಸೆಲ್ ಮಾಡಕ್ಕೆ ಇವೇನದಾವಲ್ಲ ಅಕೌಂಟ್ಗಳು, ಇವೆಲ್ಲ ನಾವು ಇದನ್ನ ಮಾಡಕ್ಕೆ ಓಕೆ, ಏನಂತಾರಲ್ಲ ಟ್ರೇಡಿಂಗ್ ಮಾಡ್ಲಕ್ಕೆ, ಬಟ್ ನಮ್ ಕಲೀಲಕ್ ಮಾತ್ರ ಚಾರ್ಟ್ ನೋಡ್ಬೇಕು ಇದ್ರಂತ ಯಾವ್ದು ಬೆಸ್ಟ್ ಇಲ್ಲ. ಟ್ರೇಡಿಂಗ್ ಅಂತದ್ದು ಬೆಸ್ಟ್ ಇದೇ ಇಲ್ರಿ, ಕಲ್ಕೊಳಕ್ ಮಾತ್ರ ಇದ್ರಾಗ ಬೆಸ್ಟ್ ಅದಾವ್ರಿ. ಪೇಡ್ ವರ್ಷನ್ಗಿಂತ ಪ್ರೀ ವರ್ಷನ್ ಜಾಸ್ತಿ ಅದಾವ. ಇದೈತಲ್ರಿ ಪ್ರೀ ರಿಪ್ಲೇ ಬೆಸ್ಟ್ ಐತ್ರಿ. ಯಾಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಮ ಸ್ಟ್ರಾಟಜಿ ವರ್ಕೌಟ್ ಆಕತ್ತಿಲ್ಲ ಅನ್ನಕ ಪ್ರೀ ಮಾರ್ಕೆಟ್ ಹಿಸ್ಟ್ರಿ ಚೆಕ್ ಮಾಡಕ್ಕಿದ್ ಭಾಳ, ಹಿಸ್ಟ್ರಿ ಚೆಕ್ ಮಾಡ್ತಿರ್ತಲ್ಲ ನಾವು, ನಮ್ಮ ಸೆಟಪ್ ವರ್ಕೌಟ್ ಅಷ್ಟು ಆಕತ್ತೆ ಹಂಗೆ ಅಂತ ಈ ಜಸ್ಟ್ ರಿಪ್ಲೈ ಮೇಲೆ ಕ್ಲಿಕ್ ಮಾಡ್ರಿ, ಯಾವುದೋ ಒಂದು ಸೆಟಪ್ ಹೊಂದಿರ್ತಿರಲ್ಲ, ಆ ಸೆಟಪ್ನ ಇದನ್ನ ನೀವೇನ್ ಮಾಡ್ಬೇಕು, ಡೆಮೋ ಚೆಕ್ ಮಾಡ್ಬೋದು, ಇದನ್ನ ಹೆಂಗೆ ಏನಾಗುತ್ತೆ ಪ್ರಿವಿಯಸ್ ಚಾರ್ಟ್, ಹಿಂದೆ ಬರೋ ಚಾರ್ಟ್ಗಳನ್ನ ನೀವು ಎಲ್ಲಿಂದ ಸೆಲೆಕ್ಟ್ ಮಾಡ್ತೀರಿ, ಇಲ್ಲಿ 4% ಬ್ರೇಕ್ಔಟ್ ಐತೆ, ಸಾರಿ 4% ಬ್ರೇಕ್ಔಟ್, ಏನಾಗಿದೆ ಅಂದ್ರೆ 4% ಬ್ರೇಕ್ಔಟ್ ಇಲ್ಲ ಆಯ್ತಾ. ಇದ್ರ ಮುಂದೆ ಹೆಂಗ್ ಮೂವ್ಮೆಂಟ್ ಆಗತ್ತೆ ಅಂದ್ರೆ ರಿಪ್ಲೈ ನೋಡ್ಕೋಬಹುದು. ಆಮೇಲೆ ಇದೇನೈತಲ್ಲ ಇದು ಇಲ್ಲಿ ಅಲರ್ಟ್ ಇಡಬಹುದು, ನಮ್ಗೆ ಯಾವ ಸ್ಟಾಕ್ ಎಷ್ಟಕ್ಕೆ ಬ್ರೇಕ್ಔಟ್ ಆದ್ರೆ ನಾ ಇಲ್ಲಿ ಅಲರ್ಟ್ ಇರ್ತೇನೆ. ಆಮೇಲೆ ಇದ್ರಾಗ ಎಲ್ಲ ಡ್ರಾಯಿಂಗ್ ಟೂಲ್ಸ್, ಮತ್ತೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಬೆಸ್ಟ್ ಅಂದ್ರೆ ಕಂಪ್ನಿ ಅರ್ನಿಂಗ್ಸ್ ಇಲ್ಲಿ ಇದನ್ನ ಮಾಡ್ತಾರೆ, ಏನ್ರ ನ್ಯೂಸ್ ಅದಾವನ ಇಲ್ಲಿ ನೋಡಿ, ಕ್ವಾರ್ಟರ್ಲಿ ಅರ್ನಿಂಗ್ಸ್, ನ್ಯೂಸ್, ಡಿವಿಡೆಂಟ್. ಸೊ ಇದು ಬೆಸ್ಟ್ ಐತ್ರಿ, ಇದ್ರಾಗ ಸ್ಟಾಕ್ ಫಿಲ್ಟರ್ ಮಾಡಕ್ಕೆ, ಸ್ಕ್ರೀನಿಂಗ್ ಮಾಡಕ್ಕೆ ಬೆಸ್ಟ್. ಫ್ರೀ ಆಫ್ ಕಾಸ್ಟ್ನಾಗ ಬೆಸ್ಟ್ ಅದ್ರ ಟ್ರೇಡಿಂಗ್. ಸೊ ಅದಕ್ಕೆ ಟ್ರೇಡಿಂಗ್ ಯೂಸ್ ಮಾಡೋದು ಕಲಿಯರ್ ಇಷ್ಟ. ಇಲ್ಲಿ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡಿಡ್ಬೋದು ನಾವು. ವಾಚ್ ಲಿಸ್ಟ್ ಅಂದ್ರೆ ಹೇಳಿದ್ನಲ್ಲ, ನಾವು ನಾಳೆ ಟ್ರೇಡ್ ಮಾಡುವಂಥ ಸ್ಟಾಕ್ ಇಲ್ಲಿ ಮಾಡಿಟ್ಕೋಬಹುದು. ಅದ್ರಾಗ ಯಾವ್ದು ಇಂಪಾರ್ಟೆಂಟ್ ಐತಲ್ಲ ಕಲರಿಂಗ್ ಮಾಡ್ಬೋದು. ಈ ಫ್ರೀದಾಗ ಒಂದು ರೆಡ್ ಕಲರ್ ಮಾಡಬೇಕು, ಬಟ್ ಪೇಡ್ ವರ್ಷನ್ ಆದ್ರೆ ಅದ್ರ ಕಲರಿಂಗ್ ಬೇರೆ ಬೇರೆ ಮಾಡ್ಕೋಬಹುದು. ಇದು ಪರ್ಸೆಂಟೇಜ್ ವೈಸ್ ಚೆಕ್ ಮಾಡ್ಬೋದು, ವ್ಯಾಲ್ಯೂಮ್ ವೈಸ್ ಚೆಕ್ ಮಾಡ್ಬೋದು, ಸಿಂಬಲ್ ವೈಸ್ ಚೆಕ್ ಮಾಡ್ಬೋದು. ನಮ್ಮ ಅವ್ರಿಗೆ ಏನ್ ಮಾಡ್ತೀನಿ ಗೊತ್ತಾ, ಇದ್ರ ಸೆಲೆಕ್ಟ್ ಮಾಡಿರ್ತೀನಿ, ಪರ್ಸೆಂಟೇಜ್ ಚೆಕ್ ಮಾಡ್ತಾನೆ, ಪಾಸಿಟಿವ್ ಯಾವುದೋ ಪಟ್ ನೋಡ್ತಾನೆ, ಪಟ್ ನೋಡ್ಕೊಂಡ್ರಿಂದ ಈ ಥರ ಬ್ರೇಕ್ಔಟ್ ಎಲ್ಲ ನೋಡ್ಬೋದು, ಅದರ ಬ್ರೇಕ್ಔಟ್ ಇತ್ತಪ್ಪ ಅಂದ್ರೆ ಎಂಟ್ರಿ ಮಾಡ್ಬಿಡ್ತೀನಿ, ಸಿಂಪಲ್ ರೀ ಇಷ್ಟ. ಸೊ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತಾದ್ರೆ ಇದು ಈಜಿ ಅನ್ಸುತ್ತೆ, ಬಟ್ ಟ್ರೇಡಿಂಗ್ ಯೂಸ್ ಮಾಡೋದನ್ನ ಕಲಿ ಇಷ್ಟ. ಟ್ರೇಡಿಂಗ್ ಯೂಸ್ ಒಳಗೆ ಬೇಕಾದ್ರೆ ಒಂದ್ಸಲ ಇದನ್ನ ಟ್ರೇಡಿಂಗ್ ಅಕೌಂಟ್ ಹೆಂಗೆ ಯೂಸ್ ಮಾಡೋದನ್ನ ಡೆಮೋ ಒಂದ್ಸಲ ಕ್ಲಾಸ್ ಮಾಡ್ತೀನಿ. ಒಂದ್ಸಲ ಅಂದ್ರೆ ಈ ಸಂಡೇ ಅಥವಾ ಸ್ಯಾಟರ್ಡೇ ಒಂದ್ಸಲ ಟ್ರೇಡಿಂಗ್ ವ್ಯೂ ಹೆಂಗೆ ಅದನ್ನ ಅಕೌಂಟ್ ಓಪನ್ ಮಾಡಬೇಕು, ಮತ್ತೆ ಇದ್ರಾಗ ಏನೇನು ನಾವು ಎಲ್ಲೆಲ್ಲಿ ಯಾವ ಥರ ಇದನ್ನ ಯೂಸ್ ಮಾಡ್ಕೋಬೇಕು, ಡ್ರಾಯಿಂಗ್ ಟೂಲ್ಸ್ ಹೆಂಗೆ ಯೂಸ್ ಮಾಡಬೇಕು, ಇದ್ರನ್ನ ಹೆಂಗೆ ನೋಡ್ಕೋಬೇಕು, ಸ್ಕ್ರೀನಿಂಗ್ ಹೆಂಗೆ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಕಮ್ಮಿಂಗ್ ಅರ್ನಿಂಗ್ಸು ಮತ್ತು ಇದಿರ್ತಾವೆ ನ್ಯೂಸ್ ಇರ್ತಾವೆ, ಅದನ್ನ ಹೆಂಗೆ ನೋಡ್ಕೋಬೇಕು, ಇದ್ರೊಳಗೆ ಹೆಂಗೆ ನಾವು ಸೆಟ್ ಮಾಡ್ಕೋಬೇಕು, ಸ್ಟಾಕ್ ಎಷ್ಟು ಇಟ್ಕೋಬೇಕು ಇದ್ರಾಗ, ಅದನ್ನ ಬೇಕಾದ್ರೆ ಡೆಮೋ ಹೇಳ್ಕೊಡ್ತೀನಿ. ಇವತ್ತಿಗೆ ಇದು ಕ್ಲಾಸ್ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.